महाराजाय नमः कर्पूरमङ्गलनीराजनं दर्शयामि नीराजनानंतर मध्ये प्रणवष्टं समर्पयामि नमस्कारान् समर्पयामि ಈಗಾಗಲೇ ಪರಮ ಪೂಜ್ಯರು ಶಿವಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ನಿಜ ಶರಣ ಅಂಬಿಗರ ಚೌಡೈ. ಸದಾವಕಾಲ ನಿತ್ಯ ಸ್ಮರಣೀಯರಾಗಿರ್ತಕ್ಕಂಥ 12ನೇ ಶತಮಾನದ 771 ಅಮರಗುಣಗಳನ್ನ 1,96 ಚರಜಂಗಮರಣ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು, ಸಮಾಜ ವತ್ಸಲರು, ಕಾರಣಿಕ ಪುರುಷರಾದ ಯನಪ್ಪ ಹಾನಗಲ ಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು ಭರತ ಖಂಡದ ಇತಿಹಾಸದಲ್ಲಿಯೇ ತಾಯಿಯ ಗರ್ಭದಲ್ಲಿ ಶಿವನ ವರಕರುಣೆಯಿಂದ ನಾವೆಲ್ಲರೂ ಭಗವಂತನ ವರಕರುಣೆಯಿಂದ ತಾಯಿಯ ಗರ್ಭದಲ್ಲಿ ಎಷ್ಟು ದಿನ ಇರ್ತವೆ ಅಂದ್ರೆ ಮಾತನಾಡೋಡಿದ್ರೆ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕಡೆ ಮಾತಾಡ, ನಾನು ಲಕ್ಷ್ಯ ಕೊಡ ನನ್ನ ಮಾತು. ನಾವೆಲ್ಲ ಭಗವಂತನ ವರಕರುಣೆಯಿಂದ ಎಷ್ಟು ದಿನಕ್ಕೆ ಜನ್ಮ ತಾಳುತ್ತೇವೆ ಅಂದ್ರೆ 9 ತಿಂಗಳು 9 ದಿನ 9 ತಾಸು 9 ಸೆಕೆಂಡ್ಗೆ ನಾವು ತಾಯಿ ಗರ್ಭದಿಂದ ಜನ್ಮವನ್ನು ತಾಳುತ್ತೇವೆ. ಮನುಷ್ಯ ರೂಪದವರು ನಾವು. ಮಹಾತ್ಮರು ಸಹಿತ 9 ತಿಂಗಳಿಗೆ 9 ದಿನ 9 ತಾಸು 9 ಸೆಕೆಂಡ್ಗೆ ಬಹಳ ಮಹಾತ್ಮರು ಈ ನಾಡಿನಲ್ಲಿ ಜನ್ಮವನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಭರತ ಖಂಡದಲ್ಲಿ ಅರ್ಥಾತ್ ಭಾರತ ದೇಶದ ಇತಿಹಾಸದಲ್ಲಿ ಗುರು ಚನ್ನವೀರ ಶಿವಯೋಗಿಗಳು ಎಷ್ಟು ತಿಂಗಳ ತಾಯಿ ಗರ್ಭದೊಳಗಿರ್ತಾರ ಅಂದ್ರೆ 27 ತಿಂಗಳ ತಾಯಿ ಗರ್ಭದಾಗಿರ್ತಾರ. 27 ತಿಂಗಳ ಕಾಲ. ಆ 27 ತಿಂಗಳ ಕಾಲ ತಾಯಿಯ ಗರ್ಭದಲ್ಲಿದ್ದು ಭರತ ಖಂಡದ ಪುಣ್ಯ ಭೂಮಿಗೆ ಅವತಾರವನ್ನೆತ್ತಿ ನಮ್ಮೆಲ್ಲರನ್ನ ಉದ್ಧರಿಸಿದ ಮಹಾಯೋಗಿ ಬಬಲಾದಿಯ ಲಿಂಗೈಕ್ಯ ಗುರು ಚನ್ನವೀರ ಶಿವಯೋಗಿಗಳವರ ಕರ್ತೃ ಸಮಾಧಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ತಮ್ಮೆಲ್ಲರ ಆರಾಧ್ಯ ಶಕ್ತಿ ಗುಡಿಗಳನ್ನ ನಿರ್ಮಾಣ ಮಾಡಿ ತಾನು ಮಾತ್ರ ಗುಡಿಸಲಿಯಲ್ಲಿಯೇ ಇದ್ದ. ಗುಡಿಗಳನ್ನ ನಿರ್ಮಾಣ ಮಾಡಿದ, ತನ್ನ ಜೀವನವೆಲ್ಲ ಗುಡಿಸಲಲ್ಲೇ ಕಳೆದ. ಗುಡಿಸಲಿದ್ದರೂ ಸಹಿತ ಜನಗಳ ಮನಸ್ಸಿನಲ್ಲಿ ಅರಮನೆಯನ್ನ ಕಟ್ಟಿ ಹೋದಂತ ಮಹಾಶಿವಯೋಗಿಗಳಾದ ಈಶ್ವರ ಮುತ್ತನ ಪವಿತ್ರ ಸನ್ನಿಧಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಇವತ್ತಿನ ಆ ಪರಮ ಪೂಜ್ಯರ 16ನೆಯ ಜಾತ್ರಾ ಮಹೋತ್ಸವದ ದಿವ್ಯ ಪಾವನ ಸನ್ನಿಧಾನವನ್ನ ಕರುಣಿಸಿದ ಸದರ ನಾಡಿನ ಶ್ರೇಷ್ಠ ಪುಣ್ಯ ಪುರುಷರು, ಕೃಷಿ ಋಷಿ ಕಾಯಕ ಯೋಗಿಗಳು, ಎನ್ನ ಗುರುದೇವರಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಪಾದಲಿಂಗ ಮಹಾಶಿವಯೋಗಿ ಅಪ್ಪಂಗಳವರ ಪವಿತ್ರ ಸನ್ನಿಧಿಗೆ ಅನಂತ ದಂಡವತ್ತ ಪ್ರಣಾಮಗಳನ್ನ ಹೇಳಿ, ತಮಗೆಲ್ಲರಿಗೂ ಅತ್ಯಂತ ಅದ್ಭುತವಾಗಿ ಸುಮಾರು 4 ದಿನಗಳ ಪರ್ಯಂತ, ಇವತ್ತು 4ನೇ ದಿನ 5ನೇ ದಿನ, 4ನೇ ದಿನ ತಮಗೆಲ್ಲರಿಗೂ ಸಹಿತ ಮಹಾತ್ಮರ ಶಿವಶರಣರ ನುಡಿಗಳನ್ನ ಉಣಬಡಿಸಿರ್ತಕ್ಕಂತಹ ಶಾಸ್ತ್ರಿಗಳವರಲ್ಲಿ ಅನಂತ ಭಕ್ತಿಯ ಶರಣುಗಳನ್ನ ಹೇಳಿ, ಅತ್ಯಂತ ಅದ್ಭುತವಾಗಿ ಸಂಗೀತ ಸೇವೆಯನ್ನು ಉಣಬಡಿಸಿರ್ತಕ್ಕಂಥ ಆತ್ಮೀಯರಾದ ಉಭಯ ಕಲಾವಿದರಲ್ಲಿ ಅನಂತ ಶರಣುಗಳನ್ನು ಹೇಳಿ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅವರ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲ ಗೌರವಾನ್ವಿತ ಆ ದಂಡಿಯಿಂದ ಈ ದಂಡಿಯವರಿಗೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ ಶರಣುಗಳನ್ನು ಹೇಳಿ, ಪರಮ ಪೂಜ್ಯ ಗುರುವಿನನ್ನ ಸ್ಮರಣೆ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎಲ್ಲ ಶರಣ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಅರ್ಧ ಜನ ಬಹಳ ಚಲೋ ಕೈ ಮುಗಿದ್ರಿ, ಅರ್ಧ ಜನ ಚಪ್ಪಾಳೆ ತಟ್ಟಿದ್ರು. ನೀವು ಚಪ್ಪಾಳೆ ತಟ್ಟಿದ್ರೆ ನನ್ನ ಭಾಷಣ ಮುಗಿಸ್ರಂತ ತಟ್ಟಿದ್ರು, ಇನ್ನು ಪ್ರಾರಂಭ ಮಾಡ್ರಂತ ತಟ್ಟಿದ್ರು. ಎದಕ್ ತಟ್ಟಿದ್ರಿ? ನೀವು ಮುಗಿಸ್ರಂದ್ರು ನಾ ಮಾತಾಡೋಣ, ನೀವು ಮಾತಾಡಂದ್ರು ನಾ ಮಾತಾಡೋಣ. ಯಾಕಂದ್ರೆ ಅಜ್ಜವ್ರ ಅಪ್ಪಣೆ ಆಗಿದೆ, ಹಾಗಾಗಿ 4 ಮಾತುಗಳನ್ನ ನಾನು ಮಾತನಾಡುತ್ತೇನೆ. ವಿಶೇಷವಾಗಿ ಆಗ್ಲೇ ಇವತ್ತಿನ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿರ್ತಕ್ಕಂತ ಭಕ್ತರು ಅವರು ಮಾತನಾಡ್ತಾ ಇದ್ರು. ನನಗೆ ಬಹಳ ಖುಷಿ ಆಗಿದೆ ಏನು ಅಂತಂದ್ರೆ, ಮಹಾತ್ಮರೆಲ್ಲ, ಶರಣರೆಲ್ಲ, ಪುಣ್ಯ ಪುರುಷರೆಲ್ಲ ಅವರ ಜಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. 16 ವರ್ಷ ಆಯ್ತು ನಮ್ಮನ್ನಾಗಲಿ ಈಶ್ವರ ಮುತ್ಯ ಅವರು, ಹೌದಲ್ಲ? ನಿಮ್ಮ ಮನೆಯಾಗ ಬಹಳ ಜನ ಹೋಗ್ಯಾರ. ಹೋದವ್ರನ್ನ ಏನ್ ಮಾಡಾಕತ್ತೀರಿ ಅಂತಂದ್ರೆ, ಊಟಕ್ಕೊಂದು ಫೋಟೋ ಹಾಕಿ 2 ದಿನ ಕಡೆ ಬೆಳಗಿದ್ರಿ ಇಲ್ಲ ಅಂದ್ರೆ ಇಲ್ಲ, ಹೌದಾ? ಇಲ್ಲ. ಒಳ್ಳೆಯ ಪುಣ್ಯ ಸ್ಮರಣೋತ್ಸವ ಬಹಳ ಚಲೋ ಮಾಡ್ತೀರಿ ಮನ್ಯಾಗ.
ಎರಡನೇದು ಅಷ್ಟಕ್ಕಷ್ಟ, ಮೂರನೇದಕ್ಕೆ ಆ ಫೋಟೋ ಎಲ್ಲಿರ್ತಿತ್ತು, ಆ ವ್ಯಕ್ತಿ ಎಲ್ಲಿರ್ತಾನೋ ನೀವೆಲ್ಲಿರ್ತೀರೋ ಗೊತ್ತಿಲ್ಲ. ಆದರೆ ಮಹಾತ್ಮರನ್ನ ಯಾಕು ಈ ಭರತಖಂಡ ಅತಿ ಅವರು ಜನ್ಮೋತ್ಸವವನ್ನ ಅವರ ಲಿಂಗೈಕ್ಯರಾಗಿರ್ತಕ್ಕಂತಹ ಜಯಂತ್ಯೋತ್ಸವನ ಜಾತ್ರೆ ರೂಪದಲ್ಲಿ ಆಚರಣೆ ಮಾಡ್ತದೆ ಅಂದ್ರೆ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಎಷ್ಟು ಜನ ಕುಳಿತುಕೊಂಡಿರಿ? ಕರೆ ಹೇಳ್ಬೇಕಾ ಮತ್ತೆ ಯಾರು ಸುಳ್ಳು ಹೇಳಂಗಿಲ್ಲ? ಎಷ್ಟು ಜನರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತದೆ? ಕೈ ಎತ್ತಿ. ಎಷ್ಟು ಮತ್ತೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೇನೆ, ಕೈ ಎತ್ತಲಿಲ್ಲ ಅಂದ್ರೆ ಕರೆನೇ ಆಗ್ತೈತದ ಮಹಾತ್ಮರ ಜಾಗದಾಗ. ಹಾ, ಕೈ ಎತ್ತಬೇಕಟ್ಟ. ಈಗ ಹಿಂಗ್ ಹೇಳಿದ್ರೆ ದಾರಿಗೆ ಬರ್ತೀರಿ. ಹಾ, ಹೇಳಿಸ್. ಅವ್ರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ? ಕೈ ಎತ್ತಿ. ಅವ್ರ ಅಜ್ಜ ಅಜ್ಜ ಹೆಸರು ಕೇಳತ್ತೀನಿ ಹಂಗ ಸುಮ್ ಕೈ ಎತ್ತಬಾರ್ದ? ಕೇಳ್ತೀನ. ಹಾ, ಕೇಳ್ತೀನಿ ಅಂದ್ರೆ ಕೈ ಇಳಿಸ್ತೇನೆ ನೋಡಿ. ಹೇಳಿಸ್. ಅವ್ರ ತಂದೆ ತಾಯಿ ಹೆಸರು ಎಷ್ಟು ಜನರಿಗೆ ಗೊತ್ತದೆ? ಕೈ ಎತ್ತಿ. ನಾ ಹೇಳಕತ್ತದ ಮೂರನೇ ತಲೆಮಾರ ಹೆಸರುಗಳನ್ನ. ಬಸ್ ಯಾರಿಗೂ ಗೊತ್ತಿಲ್ಲ. ಒಂದನೇ ತಲೆಮಾರಿನ ಹೆಸರುಗಳನ್ನ ಕೇಳಿದ್ರೆ ಎಲ್ಲರೂ ಹೇಳುತ್ತೀರಿ. ಎರಡನೇ ತಲೆಮಾರಿನ ಹೆಸರುಗಳನ್ನ ಕೇಳಿದ್ರ 100ರಲ್ಲಿ 10% ಜನ ಕೈ ಎತ್ತೀರಿ. ಮೂರನೇ ತಲೆಮಾರಿನ ಹೆಸರುಗಳನ್ನ ಕೇಳಿಬಿಟ್ರೆ ಎಲ್ಲರೂ ನಾವು ಕೈಗಳನ್ನ ತಳಗಿಳಿಸ್ತೇವೆ. ಅವ ನಾ ಕೇಳಕತ್ತೀನಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಕೈ ಎತ್ತಬೇಕು. ಎಷ್ಟು ಜನರಿಗೆ ಬಸವಣ್ಣ ಗೊತ್ತದ? ನೋಡ್ರಿ ಅವ. ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದ ಗೊತ್ತದ? ಎಷ್ಟು ಜನರಿಗೆ ಈಶ್ವರ ಮುತ್ಯ ಗೊತ್ತದಾರ? ಎಷ್ಟು ಜನರಿಗೆ ಬಬಲಾದಿ ಅಜ್ಜರು ಗೊತ್ತದಾರ? ಇವ್ರು ಯಾರು? ನಿಮ್ ಬೀಗರು ಬಿದ್ದರನ? ಅಲ್ಲ ಸ್ವಾಮಿ, 12ನೇ ಶತಮಾನದ ಬಸವಣ್ಣನ ನೆನಪಿಟ್ಟಿರಿ, ಸ್ವಾಮಿ ವಿವೇಕಾನಂದನ ನೆನಪಿಟ್ಟಿರಿ, ಗುರು ಚನ್ನವೀರ ಶಿವಗಳನ್ನ ನೆನಪಿಟ್ಟಿರಿ, ಈಶ್ವರ ಮುತ್ಯಾರನ್ನ ನೆನಪಿಟ್ಟಿರಿ. ಆದ್ರ ಒಂದು ಮಾತು, ನಿಮಗಾಗಿ, ನಿಮ್ಮ ಮನೆತನಕ್ಕಾಗಿ, ನಿಮ್ಮ ಸಂಸಾರಕ್ಕಾಗಿ ದುಡಿದಂತವರ ಹೆಸರುಗಳನ್ನ ಎಲ್ಲರೂ ಮರೆತು ಬಿಟ್ಟಿರಿ. ಅವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಾರ. ಅವರ ಹೆಸರು ಯಾರಿಗೂ ನಿಮಗ್ ಗೊತ್ತಿಲ್ಲ. 12ನೇ ಶತಮಾನದ ಬಸವಣ್ಣನ ನೆನಪಿಟ್ಟಿರಿ, ಬುದ್ಧನನ್ನ ನೆನಪಿಟ್ಟಿರಿ, ಮಹಾವೀರನನ್ನ ನೆನಪಿಟ್ಟಿರಿ, ಸ್ವಾಮಿ ವಿವೇಕಾನಂದರನ್ನ ನೆನಪಿಟ್ಟಿರಿ, ಚನ್ನವೀರರನ್ನ ನೆನಪಿಟ್ಟಿರಿ, ಈಶ್ವರ ಮುತ್ಯಾರನ್ನ ನೆನಪಿಟ್ಟಿರಿ, ಗುರುಪಾದ ಶಿವಗಳನ್ನ ನೆನಪಿಟ್ಟಿರಿ. ಇಷ್ಟು ಒಂದೇ ಮಾತು ತಿಳ್ಕೋರಿ. ಯಾವ ವ್ಯಕ್ತಿ ತನಗಾಗಿ, ತನ್ನ ಮನೆತನಕ್ಕಾಗಿ, ತನ್ನ ಸಂಸಾರಕ್ಕಾಗಿ ದುಡಿತಾನೆ ಆತ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ. ಯಾವ ವ್ಯಕ್ತಿ ಮನೆಯನ್ನ ಬಿಟ್ಟು ಇಡೀ ಸಮಾಜವೇ ನನ್ನ ತಂದೆ ತಾಯಿಗಳಂತ ನಂಬಿ ಬರ್ತಾರಲ್ಲ, ಅವರನ್ನ ಈ ಸಮಾಜ ದೇವರಂತ ಪೂಜೆ ಮಾಡ್ತದೆ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ದಿನ ಈಶ್ವರ ಮುತ್ಯ ಅವರು ನಮಗ ದೇವರಾಗಿ ಕುಳಿತುಕೊಂಡಿದ್ದಾರೆ. ಚೀಟಿ ಗಿಟ್ಟು ಹೊಡಿಬೇಡ್ರಪ್ಪ, ಇದು ರಾಜಕಾರಣದ ಮಾತಲ್ಲ. ನನ್ನ ಮಾತುಗಳನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಯಾವ ವ್ಯಕ್ತಿ ಸಮಾಜಕ್ಕಾಗಿ, ಸಮಾಜ ಪರ ಜನಗಳೇ ನನ್ನ ಉಸಿರು ಅಂತ ತಿಳ್ಕೊಂಡು ಬದುಕ್ತಾರೆ, ತಮ್ಮ ಜೀವನವನ್ನೇ ಆಶ್ಚರ್ಯ ಅನಿಸಿದ್ದು ಏನು ಅಂತಂದ್ರೆ, ಈಶ್ವರ್ ಮುತ್ಯ ತನ್ನ ಜೀವನ ಉದ್ದಗಲಕ್ಕೂ ಗುಡಿಗಳನ್ನ, ಮಂದಿರಗಳನ್ನ, ಮಠಗಳನ್ನ ನಿರ್ಮಾಣ ಮಾಡಿದ್ರು. ತಾನು ಮಾತ್ರ ಗುಡಿಸಲದಲ್ಲಿ ಇದ್ದು ತನಗಾಗಿ ಏನೂ ಕಟ್ಟಗಳಿಲ್ಲ. ಪತ್ರ ಸೆಟ್ ಇತ್ತಂತ ನಾ ಕೇಳಿದೆ. ಹೌದಾ ಇಲ್ಲ? ಹೌದಾ ಇಲ್ಲ? ಕೈ ಹೇಳ್ಬೇಕು ನೀವು, ನನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಕತ್ತೀನಿ. ಪತ್ರ ಸೆಟ್ನಾಗಿದೆ. ಆದ್ರ ಒಬ್ಬ ಮಹಾತ್ಮ ಹೇಗಿರ್ತಾನೆ ಅದಕ್ಕಾಗಿ ನಿಮಗೊಂದು ಮಾತು ಹೇಳ್ತೇನೆ. ಹಾನಗಲ್ ಕುಮಾರಶಿವಗಳೊಂದು ಮಾತು ಹೇಳ್ತಾರೆ, ಸ್ವಾಮಿ ಎಂದರೆ ಮಠದ ಒಡೆಯನಲ್ಲ, ಸಮಾಜದ ಒಬ್ಬ ನಿಷ್ಠಾವಂತ ಸೇವಕ ಅಂತ. ಅಂತಹ ತತ್ವ ಪರಂಪರೆಯಲ್ಲಿ ಈಶ್ವರ ಮುತ್ಯ ತನಗಾಗಿ ಐಷಾರಾಮಿ ಬಂಗಲೆಗಳನ್ನ ಕಟ್ಟಿಕೊಳ್ಳಿಲ್ಲ, ತನಗಾಗಿ ಐಷಾರಾಮಿ ಕಾರ್ಯಗಳನ್ನ ತನ್ನ ಗುಡಿ ಮುಂದೆ ಇಟ್ಟುಕೊಳ್ಳಿಲ್ಲ. ನನಗಾಗಿ ಏನೂ ಬೇಡ, ಆದರೆ ಈ ಸಮಾಜದಲ್ಲಿ ನಮ್ಮ ಜನಗಳು ದೇವರನ್ನ ಪೂಜೆ ಮಾಡಲಿ ಅಂತ ದೇವರ ಗುಡಿಯನ್ನ ಕಟ್ಟಿ ತಾ ದೇವರಾಗಿ ಹೋದಾತ ಈಶ್ವರ ಮುತ್ಯ. ದೇವರ ಚಪ್ಪಾಳೆ ಇದಕ್ಕ ಕೈ ಮೇಲೆ ದೊರ ಚಪ್ಪಾಳೆ ಕೈ ಅದಾವೆ ನಿಮಗೆ. ಯಾರ್ಯಾರ ಕೈ ಅದಾವ ಎಲ್ಲರೂ ಕೈ ಮೇಲೆ ಅವ. ನಾ ಹೇಳ್ತಾ ಇರೋದು ನನಗಾಗಿ ಅಲ್ಲ, ಈ ನಾಡಿಗಾಗಿ, ಈ ನುಡಿಗಾಗಿ. ನೋಡಿ ಯಾರಿಗ ಗೊತ್ತೇಳ್ರಿ, ಪಾಪ ಬಾಳ ಅಂದ್ರೆ ನಿಮ್ ತಾಲೂಕಿಗೆ ಅಷ್ಟೇ ಮೀಸಲು ಈ ಹಳ್ಳಿ. ಆದ್ರೆ ಇವತ್ತು ಇಡೀ ಕರ್ನಾಟಕದ ಜನ, ಗುಲ್ಬರ್ಗ ಜಿಲ್ಲೆ, ಬೀದರ್ ಜಿಲ್ಲೆಯ ಜನ ನಿಮ್ಮ ಊರಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ, ನಿಮ್ ಊರಿನ ಕಡೆಗೆ ಬರ್ತಾ ಇದ್ದಾರೆ ಅಂದ್ರೆ ನೀವು ತಿಳ್ಕೊಂಡಿರಿ ನಮ್ಮ ಊರಾಗ ಬಹಳ ಜನ ಶ್ರೀಮಂತರದಾರ ಅಂತ. ಅದು ನಿಮ್ಮ ಮೂರ್ಖತನ. ನೀವು ತಿಳ್ಕೊಂಡಿರಿ ನಮ್ಮ ಊರಲ್ಲಿ ಬಹಳ ಹೊಲಗಳದಾವ, ಜಮೀನುದಾರರಿದ್ದೇವೆ, ನಮ್ಮ ಊರೊಳಗೆ ಬಹಳ ಜನ ನಾವು ಯುವಕರಿದ್ದೇವೆ ಅಂತ ತಿಳ್ಕೊಂಡಿರ್ಬೋದು. ನೀವೆಲ್ಲ ನಿಮಗೊಂದು ಸತ್ಯ ಮಾತು ಹೇಳ್ತಾನೆ, ನಿಮ್ಮೂರಿನ ಶ್ರೀಮಂತಿಗಾಗಿ ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಬರ್ತಾ ಇಲ್ಲ. ನಿಮ್ಮೂರಿನಲ್ಲಿರ್ತಕ್ಕಂಥ ಹಣಕ್ಕಾಗಿ, ಐಷಾರಾಮಿ ಅಂತಸ್ತಿಗಳಿಗಾಗಿ ಬರ್ತಾ ಇಲ್ಲ. ಈ ಊರೊಳಗಡೆ ಈಶ್ವರ ಮುತ್ಯ ಅನ್ನುವಂತ ಮಹಾತ್ಮ ಹೊಟ್ಟು ತಪಸ್ಸು ಮಾಡ್ಯಾನಂತ ತಿಳ್ಕೊಂಡು ಈ ಜನ ಹೊರಗೆ ಬರ್ತಾರೆ. ಹೊರತಾಗಿ ನೀವು ಎಲ್ಲರೂ ತಿಳ್ಕೊಂಡ್ರು ಮತ್ತೆ ನಿಮ್ ತಪ್ಪು ಕಲ್ಪನೆ ಅದು. ನೀವು ತಿಳ್ಕೊಂಡಿರಿ ನಮ್ಮ ಊರಾಗ ಬಾಳ ಚಲೋ ಅದೀವಿ, ಶ್ರೀಮಂತರದೀವಿ, ಅದಕ್ಕೆ ಬರಾಕತ್ತಾರ ಅಂತ ತಿಳ್ಕೊಂಡಿರಿ. ಅಲ್ಲ, ಮಹಾತ್ಮರು ತಪ್ಪದೆ ಇದನ್ನೆಲ್ಲ ಪಾವನ ಕ್ಷೇತ್ರ ಆಗುತ್ತದೆ. ಮಹಾತ್ಮರು
ಪಾದವಿಟ್ಟ ನೆಲೆಯೆಲ್ಲ ಪುಣ್ಯಕ್ಷೇತ್ರ ಆಗ್ತದೆ. ಅದಕ್ಕಾಗಿ ಮೈಲಾರ ಬಸವಲೆಂದು ಶರಣರು ಬರೀತಾರೆ, ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ ಈ ನೆಲವನ್ನ ಈಶ್ವರ ಮುತ್ಯ ಕೇವಲ ನೆಲವನ್ನಾಗಿ ಮುಟ್ಟಿಲ್ಲ, ಪುಣ್ಯ ಕ್ಷೇತ್ರವನ್ನಾಗಿ ತನ್ನ ಪಾದ ಸ್ಪರ್ಶವನ್ನ ಮಾಡಿ ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿ ಹೋಗಿದ್ದಾರೆ ಎನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಅಂತಹ ಪುಣ್ಯ ಸ್ಮರಣೆಯ, ಅಂತಹ ಪುಣ್ಯ ಗುರುವಿನ ನೆನಪಿಸ್ಕೊಳ್ತಾ ಇದ್ದೇವೆ, ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ. ನಿಮಗೊಂದು ಮಾತು ಹೇಳುತ್ತೇನೆ, ಅಭಿಮಾನದ ಮಾತುಗಳನ್ನ, ಖುಷಿ ಮಾತುಗಳನ್ನ, ಅರ್ಥಾತ್ ನನ್ನ ದುಃಖದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಆಗ್ಲಿ ಹಿರಿಯರು ಹೇಳ್ತಾ ಇದ್ರು, ಎಲ್ಲ ಗುಡಿಗಳನ್ನ ಕಟ್ಟಿದ ಪುಣ್ಯ ಪುರುಷ ತನಗಾಗಿ ಏನನ್ನೂ ಸಹಿತ ಮಾಡಿಕೊಳ್ಳಿಲ್ಲ ಅಂತ. ಅಮ್ಮ, ನಿಮಗೆಲ್ಲರಿಗೂ ಕೈ ಮುಗಿತಾನೆ, ನಿಮಗೆಲ್ಲರಿಗೂ ಶಿರವಾಗಿ ನಾನು ಶರಣಗಳನ್ನು ಮಾಡ್ತೇನೆ, ಕೈ ಮುಗಿತಾನೆ. ನಿಮ್ಮ ಮನೆ ಮೇಲೆ ಪತ್ರಾಸ್ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೆಯ ಮೇಲೆ ಆಶಿಸಿ ಇದ್ರೂ ಪರವಾಗಿಲ್ಲ, ಕೆಲವು ಜನ ಬಾಡಿಗೆ ಮನೆಯೊಳಗಿದ್ರು ಪರವಾಗಿಲ್ಲ. ನಿಮ್ಮ ಊರು ಸುಖದಿಂದ ಇರಬೇಕಾಗಿತ್ತು ಅಂದ್ರೆ, ನಿಮ್ಮ ಊರು ನೆರಳಾಗಿರಬೇಕಾಗಿತ್ತು ಅಂದ್ರೆ, ನಿಮ್ಮ ಊರಿಗೆ ಕಾಲ ಕಾಲಕ್ಕೆ ಮಳೆಗತಕ್ಕಂತ ಬೆಳೆಗತಕ್ಕಂತ ಬೆಲೆ ಸಿಗಬೇಕಾಗಿತ್ತು ಅಂದ್ರೆ ಮೊದಲು ಈಶ್ವರ ಮುತ್ತನ ಗುಡಿ ಕಟ್ಟಬೇಕು, ಕಳಸ ಇಡಬೇಕು, ಆಮೇಲೆ ನಿಮ್ಮ ಊರು ಸುಖದಿಂದ ಇರುತ್ತದೆ. ಆಮೇಲೆ ಕಟ್ಟಬೇಕು. ಯಾಕಂದ್ರೆ ಈ ನಾಡಿಗಾಗಿ, ಈ ನುಡಿಗಾಗಿ, ಈ ನೆಲಕ್ಕಾಗಿ ನಾ ಹೇಳ್ತಾ ಇರೋದು ಅವರಿಗಾಗಿ ನಾವು ಕಟ್ಟಬೇಕು. ನಿಮಗೆ ಸತ್ಯ ಹೇಳುತ್ತೇನೆ, ನೀವು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ರಿ, ನೀವು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ರಿ. ಬರೇ ಒಂದು ಇಟ್ಟಂಗಿ ಇಡ್ರಿ, ಮುಂದೆ 100 ಇಟ್ಟಂಗಿ ತನ್ನ ಗದಿಗೆ ಮೇಲೆ ಹೆಂಗೆ ತಗೋಬೇಕಂತ ಗದಿಯ ಕುತ್ತಂಗ್ ಗೊತ್ತೈತೆ, ಗದಿಯ ಕುತ್ತಂಗ್ ಗೊತ್ತೈತೆ, ಎಲ್ಲ ಬಹಳ ಚಲೋ ಗೊತ್ತೈತೆ. ಅಲ್ಲಿ ಇಂತ ಕೊಡ್ತಕ್ಕಂಥವ್ರು ವೇದಿಕೆ ಮೇಲೆ ಬಹಳ ಜನ ಇದ್ದಾಗ ನೀವ್ಯಾಕ ಅವ್ರಾಕಿರ್ ನವನಿ ಆಳ್ದವ್ ಎದಕ್ಕೋ ಆರಬೇಡ್ರಿ. ಹಿಂದೆ ನಮ್ಮಪ್ಪ ಬಗೋಲಾದಿ ಅಜ್ಜನ ಆಶೀರ್ವಾದದೇ, ನೀವು ಯಾರು ಅಂಜೋ ಅವಶ್ಯಕತೆ ಇಲ್ಲ. ನಮ್ಮ ಅಜ್ಜನ ಆಶೀರ್ವಾದ ಇರೋ ಮಟ್ಟ ನೀವು ಯಾರು ಅಂಜೋ ಅವಶ್ಯಕತೆ ಇಲ್ಲ. ಮುಂದೆ ಹೋಗ್ಬೇಕಷ್ಟ. ಗುರುವಿನ ಆಶೀರ್ವಾದ ಒಂದಿತ್ತಂದ್ರೆ ಬೇಕಾದನ್ನ ನಾವು ಮಾಡಬಹುದು. ಹಾಗಾಗಿ ಇವತ್ತಿನ ಎಲ್ಲ ಜನಗಳು ನಾನು ಅನ್ಕೊಳ್ತಾ ಇದ್ದೆ, ನಾ ಬಹುಶಃ ಊರಿಗೆ ಬಹಳ ದೂರ ಐತೇನೆ ಅಂತ ಅನ್ಕೊಳಕತ್ತಿದ್ನ. ಊರು ಬಿಟ್ಟು ದೂರ ಗುಡಿ, ಊರು ನೋಡಿದ್ರು ಅಲ್ಲಿ ಇಷ್ಟು ದೂರನ ಜನ ಬರ್ತಾರೇನೆ ಅಂತ ಅಪ್ಪಾಜಿಯವ್ರನ್ನ ಕೇಳಿದಾಗ ಅಪ್ಪಾಜಿಯವರು ಗಾಡಿ ಒಳಗೆ ಒಂದು ಮಾತು ಹೇಳಿದ್ರು, ತಮ್ಮ ಅಲ್ಲಿ ಬಂದ ಮೇಲೆ ನೀವು ನೋಡು, ಆಮೇಲೆ ನನ್ನ ಜೊತೆ ಮಾತಾಡೋದ್ರು. ನಾ ಅನ್ಕೊಂಡೆ ಊರೊಳಗೆ ಯಾರು ಇವತ್ತೆಲ್ಲರೂ ಕದ ಮುಚ್ಚೆ ಬಂದ್ರೆ ಕಾಣಿಸುತ್ತೆ ಈಶ್ವರ ಮುತ್ತನ ಜಾತ್ರೆ. ಎಲ್ಲರೂ ಸಹಿತ ನಿಮಗ್ ಗೊತ್ತಲೆ, ನಮ್ಮ ಮನೆ ಒಂದಲ್ಲ ಒಂದಿನ ಚಾವಿ ಹಾಕಿರ್ತದೆ, ಅದು ಚಾವಿ ಹಾಕ್ತದೆ. ನಮಗೆ ಯಾರಿಗೂ ಸಹಿತ ಮನೆ ಅಂದ್ರೆ ಶಾಶ್ವತ ಅಲ್ಲ. ಹೋದ ಬಳಿಕ 6 ತಾಸು ಇಡೋದಲ್ಲ, 7ನೇ ತಾಸಿಗೆ ನಮ್ಮನ್ನು ಕುಣಿಗೆ ಒಯ್ಬೇಕಂತಾರ. 7ನೇ ತಾಸು 1 ತಾಸು ಮನೆಯೊಳಗೆ ಅಂಗಡಿ ಒಳಗಿಟ್ಟ ನಾರಕತ್ತೈತಪ್ಪ ಮೊದಲು ಎತ್ರಿ ಅಂತಾರ ಇಲ್ಲ. ನಿಮ್ಮ ಮಕ್ಕಳ ಎಷ್ಟು ಕೆಟ್ಟ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅಂದ್ರೆ ಬಹಳ ನೋವಾಗ್ತದೆ ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ. ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ತಾನು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ, ತಾಯಿ ಹೊಲಗಡೆ ಹೂಳಬೇಕು ಅಂದ್ರೆ ಮಗ 40 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ಯಾನಂತ. ಮಗ ಇದಕ್ಕೆ ಚಪ್ಪಾಳೆ ಹೊಡಿತಿಲ್ಲ, ನೀನು ಹೊಡ್ಕೊಳ್ಳ, ಯಾವ್ದಕ್ ಹೊಡಿಬೇಕು, ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಕೇಳಲ್ಲ. ನೀವು ಬಹಳ ಖುಷಿಯಾಗಿ ಹೋಗ್ಬಿಟ್ರಿ. ನಾ ದುಃಖದ ಸಂಗತಿ ಹೇಳಾಕತ್ತೀನಿ. ತಾಯಿ, ನಾವು ಇಲ್ಲಿರ್ತಕ್ಕಂಥ ಬಹಳ ಜನ ತರುಣರಿದ್ದೀರಿ, ಬಹಳ ಖುಷಿ ಆಗ್ತದೆ. ದಯವಿಟ್ಟು ನೀವು ಯಾರು ಚಟಗಳಿಗೆ ದಾಸರಾಗ್ಲಿಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿಗಳನ್ನ ಪೂಜೆ ಮಾಡ್ರಿ, ತಂದೆ ತಾಯಿಗಳನ್ನ ಗೌರವಿಸ್ರಿ. ನಿಮಗೊಂದು ಮಾತು ಹೇಳುತ್ತಾನೆ, ಇಲ್ಲಿರ್ತಕ್ಕಂಥ ಎಲ್ಲ ತರುಣರಿಗೆ ಒಂದು ಮಾತು ಹೇಳೋದಕ್ಕೆ ಇಚ್ಛ ಪಡ್ತಾನೆ. ನೀವು ತೀರ್ಥ ಯಾತ್ರೆಗೆ ಹೋಗೋದನ್ನ ಬಿಡ್ರಿ, ಗುಡಿ ಗುಂಡಾರಗಳಿಗೆ ಹೋಗೋದನ್ನ ಬಿಡ್ರಿ, ಈಶ್ವರ ಮುತ್ತನ ಗದಿಗೆ ಬರೋದು ಬಿಡ್ರಿ. ನಾ ಬೇಡ ಅನ್ನೋದಲ್ಲ ಕರೆ. ತಂದೆ ತಾಯಿಗಳನ್ನ ಪೂಜೆ ಮಾಡ್ರಿ, ತಂದೆ ತಾಯಿಗಳನ್ನ ರಕ್ಷಣೆ ಮಾಡ್ರಿ. ತಂದೆ ತಾಯಿಗಳು ಕೇಳಿದಾಗ ಒಂದು ತುತ್ತು ಅನ್ನ ಕೊಡ್ರಿ. ಈಶ್ವರ ಮುತ್ತನ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ತಾನೆ. ಈಶ್ವರ ಮುತ್ತನ ಮನೆಗೆ ಬಂದು ಆಶೀರ್ವಾದ ಮಾಡ್ತಾನೆ. ಬಹಳ ನೋವಿನ ಸಂಗತಿ ಏನು ಅಂದ್ರೆ, ತಾಯಿ ಗಳಿಸಿರುವಂತ ಜಮೀನಿನಲ್ಲಿ ತಾಯಿ ಸತ್ತಾಗ ತಾನು ಜನ್ಮ ಕೊಟ್ಟ ಮಕ್ಕಳೇ ತಾಯಿಯನ್ನು ಹೊಲದಾಗ ಹೂಳ್ಬೇಕಂತ ಹಿರಿಯರು ಬಂದ್ರೆ ಮಗ ಹೇಳ್ತಾನಂತ ಹಿರಿಯರಿಗೆ, ನಮ್ಮ ಅವನ್ನ ನಾನು ಹೊಲದಾಗ ಹೂಳ್ಬೇಕಂದ್ರೆ 40 ಲಕ್ಷ ರೂಪಾಯಿ ಕೊಟ್ಟ ಹೂಡ್ರಿ, ಇಲ್ಲ ಅಂದ್ರೆ ಸ್ಮಶಾನಕ್ಕೆ ಒಂದು ಹುರಿ ಅಂತಾನಂದ್ರೆ ಇಂಥ ಮಕ್ಕಳನ್ನ ತಗೊಂಡು ಏನು ಮಾಡೋದ ನಾವೆಲ್ಲ? ನೀವೆಲ್ಲ ಇಲ್ಲಿ ಕುಳಿತಿರ್ತಕ್ಕಂತಹ ತಾಯಿಂದರಿಗೆ ಒಂದ್ ಮಾತು ಹೇಳುತ್ತೇನೆ, ನೀವೆಲ್ಲ ಏನು ತಿಳ್ಕೊಂಡಿರಿ ಅಂದ್ರೆ ನಿಮ್ಮ ಮಕ್ಕಳನ್ನು ಇದೆಲ್ಲ ಇಡಾಕತ್ತೀರಿ. ನೀವು ಎಲ್ಲಿ ಇಡಾಕತ್ತೀರ? ಅವ್ರು ಎಲ್ಲೇ ಕಳ್ಸಾಕತ್ತಿರಲ್ಲ, ಓದ್ಲಿ ಅಂತ ತಿಳ್ಕೊಂಡು ಎಲ್ಲಿ? ನಿಮ್ ಮಕ್ಕಳಿಗೆ ಲಕ್ಷ ಲಕ್ಷ ಡೊನೇಷನ್ ಗಳನ್ನ ಕಟ್ಟಿ ಹಾಸ್ಟೆಲ್ ಒಳಗೆ ಹೋಗಿ ಇಡಾಕತ್ತೀರಿ. ತಂದೆ ತಾಯಿಗಳೆಲ್ಲ ವಿಚಾರ ಮಾಡಾಕತ್ತೀರಿ ಏನು ಅಂದ್ರ, ನನ್ನ ಮಗ ಬಹಳ ರ್ಯಾಂಕ್ ಬರ್ಲಿ, 100 ಅಬೋ ಮಾರ್ಕಸ್ ಗಳನ್ನ ತೆಗಿಲಿ, ನನ್ನ ಮಗ ಹೊರದೇಶಕ್ಕೆ ಹೋಗ್ಲಿ ಅಂತ ವಿಚಾರ ಮಾಡಾಕತ್ತೀರಿ. ನಿಮ್ಗೆ ಯಾವಕ್ಕೂ ಗೊತ್ತೇ ಇಲ್ಲ, ಅವ್ ಹೊರದೇಶಕ್ಕೆ ಹೋದ ಅಂದ್ರೆ ನೀವೆಲ್ಲ ಪರದೇಶ ಆಗಿ ಮನೆ ಹಾಕೊಂಡಿರ್ತೀರಿ. ಆ ವಿದೇಶಿ ನೀವು ಪರದೇಶಿ.
ಸತ್ರು ಬರೋದಿಲ್ಲ ನೀವು ಮಕ್ಕಳು ವಿಡಿಯೋ ಕಾಲದಾಗ ನೋಡಕತ್ತಾವ. ಇದು ದುರ್ದೈವ ಸ್ವಾಮಿ, ಇದು ಬಹಳ ನೋವು ಅನಿಸ್ತದೆ. ಈ ವೇದಿಕೆಯಲ್ಲಿ ನಾನು ಮಾತನಾಡಬಾರ್ದು, ಆದ್ರೆ ಮಾತನಾಡುತ್ತೇನೆ. ಕಾರಣ ನಮ್ಮ ಧರ್ಮ. ನಾನು ಕಾವಿ ಬಟ್ಟೆ ಹಾಕೊಂಡು ನಾನು ಬಳಿಕ ನಿಮಗೆ ಧರ್ಮದ ಉಪದೇಶವನ್ನು ಮಾಡಿ ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ. ಕಾರಣ ಭಾರತ ಬದಲಾಗಬೇಕಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಯುವ ಪೀಳಿಗೆ ಬದಲಾಗಬೇಕಾಗಿದೆ. ಇವತ್ತಿನ ಯುವ ಪೀಳಿಗೆ ನಾವೆಲ್ಲ ಚಟಗಳಿಗೆ ದಾಸರಾಗ್ತಾ ಇದ್ದೇವೆ. ತಂದೆ ತಾಯಿಗಳನ್ನ ಮದುವೆಯಾದ 6 ತಿಂಗಳಿಗೆ ಒಂದು ಹೊರಗೆ ಆಗ್ತಾ ಇದ್ದೇವೆ. ಸ್ವಾಮಿ, ಯಾವ ಭಾರತ ದೇಶಕ್ಕೆ ತಾಯಿ ದೇಶ ಅಂತ ಕರೀತಾರೆ, ವಿದೇಶದವರು ಬಂದು ಮನೆಯೊಳಗೆ ನೀರು ಕೇಳಿದ್ರೆ ಹಾಲು ಕೊಡ್ತಕ್ಕಂಥ ದೇಶದಲ್ಲಿ ನಾವಿದ್ದೇವೆ. ದುರ್ದೈವವಶಾತ್ ಅದೇ ದೇಶದಲ್ಲಿ ಇವತ್ತಿನ ದಿನ ವೃದ್ಧಾಶ್ರಮವನ್ನು ನಾವು ಕಟ್ತಾ ಇದ್ದೇವೆ. ತಾಯಿ ದೇಶದೊಳಗಡೆ ಹೆತ್ತ ತಾಯಿಯನ್ನು ಹೊತ್ತೊರಗಾಗಿ ವೃದ್ಧಾಶ್ರಮವನ್ನು ಕಟ್ಟಿ ವೃದ್ಧಾಶ್ರಮದೊಳಗಿಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅಮ್ಮ, ದಯವಿಟ್ಟು ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ರೆ ಹೊರತಾಗಿ ನೀವು ಶಿಕ್ಷಣ ಕೊಡಬೇಕು. ಎಷ್ಟರ ಮಟ್ಟಿಗೆ ಕೊಡಬೇಕು ಅಂದ್ರೆ ನಿಮ್ಮನ್ನ ಒದ್ದು ಹೊರಗೆ ಹಾಕುವಷ್ಟರ ಮಟ್ಟಿಗೆ ಕೊಡಕ್ ಹೋಗ್ಬೇಡ. ನಿಮ್ಮನ್ನ ಮನೆಯವರಿಗೆ ಇಟ್ಕೊಳ್ಳಕ. ನಿಮ್ಮ ಮಗ ಒಂದು ಅಕ್ಷರದೊಳಗೆ ಫೇಲ್ ಇದ್ರೂ ಪರವಾಗಿಲ್ಲ, ಒಂದು ಎಕ್ಸಾಮ್ ಒಳಗೆ ಫೇಲ್ ಆದ್ರೂ ಪರವಾಗಿಲ್ಲ. ಮಗನಿಗೆ ಅಕ್ಷರವನ್ನ ಕಡಿಮೆ ಕಲಿಸ್ರಿ, ಸಂಸ್ಕಾರವನ್ನ ಮಾತ್ರ ಜಾಸ್ತಿ ಮಕ್ಕಳಿಗೆ ಕೊಡ್ರಿ. ಅಂದಾಗ ಮಾತ್ರ ನಿಮ್ಮನ್ನ ಮಕ್ಕಳು ಜೋಪಾನ ಮಾಡುತ್ತೇವೆ ಹೊರತಾಗಿ ಇಲ್ಲದೆ ಇದ್ರೆ ಯಾರು ಜೋಪಾನ ಮಾಡೋದಿಲ್ಲ. ಇನ್ನೊಂದು 10 ವರ್ಷ ಭಾರತ ದೇಶ ಹೀಗೆ ಏನಾದ್ರೂ ಮುಂದೆ ಹೋಗ್ಬಿಟ್ರೆ ನಿಮ್ಮೂರೊಳಗೆ 4 ವೃದ್ಧಾಶ್ರಮ ಆಗ್ತವೆ. 4 ವೃದ್ಧಾಶ್ರಮ ಆಗ್ತವೆ. ಈ ಮಾತುಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ತಂದೆ ತಾಯಿಗಳು. ಹಾಗಾಗಿ ಮಕ್ಕಳಿಗೆ ನೀತಿಯನ್ನ ಕಲಿಸ್ರಿ, ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ರಿ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಹಿರಿಯರಂದ್ರೆ ಏನು, ಕಿರಿಯರಂದ್ರೆ ಏನು ಅಂತಕ್ಕಂಥ ಭಾವವನ್ನ ಮಕ್ಕಳಿಗೆ ಇವತ್ತಿನ ದಿನ ನಾವು ಕಲಿಸಬೇಕಾಗಿದೆ. ಹಾಗಾಗಿ ಇಂತಹ ಪ್ರವಚನದ ಮುಖೇನವಾಗಿ ಮಕ್ಕಳಲ್ಲಿ ಆಧ್ಯಾತ್ಮದ ಜಾಗೃತಿಯನ್ನ ನಾವೆಲ್ಲರೂ ಸೃಷ್ಟಿಯನ್ನ ಮಾಡಬೇಕಾಗಿದೆ ಅಂತಕ್ಕಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಮಾತನಾಡಲೇ ಮುಗಿಸ್ಲೆ. 10 ಗಂಟೆ ಆಯ್ತು ಸಮಯ, ಮಾತನಾಡೋದಿಲ್ಲ. ನಮ್ಮ ಶಾಸ್ತ್ರಿಗಳವರು ತಮಗೆಲ್ಲರಿಗೂ ಅದ್ಭುತವಾಗಿ 4 ದಿನಗಳ ಪರ್ಯಂತ ನುಡಿಗಳನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ಸಾರಿ ಬಂದಾಗ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂತಹ ಮಾತುಗಳನ್ನು ಹೇಳಿ ಒಟ್ಟಾರೆ ಈಶ್ವರ ಮುತ್ಯ ಮುಂಬರುವ ದಿನಮಾನಗಳಲ್ಲಿ ಆತನ ಗುಡಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ರಿ. ಆತನ ಗುಡಿಗೆ ಕಳಸ ಇಡುವಂತಹ ಪ್ರಯತ್ನವನ್ನ ಮಾಡ್ರಿ. ಆತನ ಗುಡಿ ಮೇಲೆ ಗೋಪುರ ಕಟ್ಟಿ ಕಳಸ ಇಟ್ರಂದ್ರ ನಿಮ್ಮೂರೊಳಗೆ ಒಂದು ಮಾತು ಸತ್ಯ ಹೇಳ್ತಾನೆ, ಬಂಗಾರದ ಹೊಗೆಯನ್ನು ಈಶ್ವರ ಮುತ್ತೆ ಹಾಯಿಸೇ ತಿರುತ್ತಾನೆ ಹೊರತಾಗಿ ಬಿಡೋಕ್ ಸಾಧ್ಯನೇ ಇಲ್ಲ ಅಂತಕ್ಕಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಒಟ್ಟಾರೆ ಆ ಪುಣ್ಯ ಪುರುಷನ ಜಾತ್ರೆಯನ್ನ ಇಷ್ಟು ವೈಭವದಿಂದ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಆ ಗುರುವಿನ ಆಶೀರ್ವಾದ ಸದಾಕಾಲ ತಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹಾರೈಸಿ, ಬಹಳ ಚೆನ್ನಾಗಿ ಈ ಕಮಿಟಿ ಇದೆ ಅಂತ ಕಾಣಿಸುತ್ತೆ. ಈ ಗುಡಿಗೆ ಬಹಳ ಚೆನ್ನಾಗಿ ನಮ್ಮ ಕಮಿಟಿಯ ಪದಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಮಿಟಿಯವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳಿಯನ್ನು ತಟ್ಟಿ ಕೈ ಮೇಲೆ ಈಗ ನಾ ಯಾರಿಗೆ ಹೇಳ್ತೀನಿ ಸುಮ್ ಚಪ್ಪಾಳೆ ತಟ್ಕೊಂಡು ಹೋಗ್ಬೇಕು ನೀವು. ಬಹಳ ಚಲೋ ಕಮಿಟಿಯವರು ಎಲ್ಲಾ ವ್ಯವಸ್ಥೆ ಮಾಡಿ ಇಲ್ಲೊಬ್ಬರನ್ನ ತಂದ್ಕೊಂಡ್ರೆ ಸರ್ ಮುಂದೆ ಯಾರು ಅವ್ರ ಹೆಸರು ಗೊತ್ತೈತೆ? ಎಲ್ಲಿ ಮಗ ಏನ್ ಅವ್ರ ಹೆಸರು? ಒಬ್ರು ಹೇಳಿ ನೋಡು, 4 ಜನ ಪ್ರವಚನ ಕೇಳಿದ್ರು. ಏನ್ ಹೆಸರು ಗೊತ್ತೈತೆ? ಎಲ್ಲಿ ಮಗ ಏನ್ ಅಯ್ಯವ? ಶಿವಲಿಂಗ ಶಾಸ್ತ್ರಿಗಳವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳಿಯನ್ನು ತಟ್ಟಿ ಅಭಿನಂದಿಸಬೇಕು. ಅದರ ಜೊತೆಗೆ ಯಾರೇ ಪ್ರವಚನ ಹೇಳಿದ್ರು ನಮಗೊಂದು ಎಡಗೈ ಬಲಗೈ ಯಾರು ಅಂತಂದ್ರೆ ಅದು ಕುಮಾರಪ್ಪ ಕೊಟ್ಟ ಸಂಗೀತ ಮತ್ತು ಪುಟ್ಟಯ್ಯಜ್ಜ ಮತ್ತು ಪಂಚಾಕ್ಷರಿ ಅಜ್ಜ ಆಶೀರ್ವಾದ ಮಾಡಿರ್ತಕ್ಕಂತಹ ಸಂಗೀತ. ಅಂತಹ ಸಂಗೀತ ಕಲಾವಿದರು ಇವರಿಗೂ ಒಂದ್ಸರಿ ಕೈ ಮೇಲೆ ಎತ್ತಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಮತ್ತ ಅಷ್ಟು ಜೋರಿಂದ ನಾನು ಅಜ್ಜರ ಬಂದೇವಲ್ಲ, ನಮಗಟ್ಟು ಹೊಡಿರಿ, ಮತ್ತೆ ನಾವು ಹೊಡಿಸ್ಕೋಬೇಕು. ನೀವು ಹೇಳಿ ಹೇಳಿ ಹೊಡಿಸ್ಕೋಬೇಕು. ಸರಿ ಹೇಳಿರಿ ಕೈ ಮೇಲೆ ಏನ್ ಆಗೋದಿಲ್ಲ. ವಿಶೇಷವಾಗಿ ಇಷ್ಟೆಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ. ಆ ಮುಖ್ಯ ಅತಿಥಿಗಳಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು. ಮತ್ತೆ ನಿಮಗೂ ಒಂದ್ಸರಿ ನೀವು ಹೊಡ್ಕೊಂಡ್ರಿ ಜೋರು ಚಪ್ಪಾಳೆ. ನಿಮ್ಗೆ ಹೇಳ್ತೀನಿ ಜೋರು ಚಪ್ಪಾಳೆ ತಟ್ಕೊಂಡು ನೀವು. ಈಗ ನಿಂದಿರ್ಸಿ. ಈಗ ಹೇಳ್ತೀನಿ ನೋಡಿ, ಅವ್ರು ಬಹಳ ಜೋರು ಹೊಡಿಬೇಕಾ ನೀವು? ಈಗ ಹೇಳ್ತೀನಿ, ಇಷ್ಟು ನಿಮ್ಮ ಊರ್ಲೊಳಗೆ ಜಾತ್ರೆ ನಡೆದ್ರು ಸಹಿತ, ಅಜ್ಜನ ವೈಭವದ ರಥ ನಡೆದ್ರು ಸಹಿತ, ಇಷ್ಟೆಲ್ಲ ಗುರುಗಳು ಬಂದು ವೇದಿಕೆ ಮೇಲೆ ಕುಳಿತುಕೊಂಡ್ರು ಸಹಿತ, ಇಷ್ಟು ಚಲೋ 4 ದಿನ ನಮ್ಮ ಶಾಸ್ತ್ರಗಳ ಪ್ರವಚನ ಹೇಳಿದ್ರು ಸಹಿತ, ಇಷ್ಟು ಚಲೋ 4 ದಿನ ನಮ್ಮ ಸಂಗೀತಗಾರ ಹಾಡ ಹಾಡಿದ್ರು ಸಹಿತ, ಇಲ್ಲಿ ಗುಡಿಯಾಗಿನ ದೇವರನ್ನು ಬಿಟ್ಟು, ಇಟ್ಟು ಪ್ರಸಾದ ಬಿಟ್ಟು, ಪುರಾಣ ಬಿಟ್ಟು, ಪ್ರವಚನ ಬಿಟ್ಟು, ಗುರುಗಳನ್ನು ಬಿಟ್ಟು ಟಿವಿ ಹಿಡ್ಕೊಂಡು ಕುಂತಾರ, ರಿಮೋಟ್ ಹಿಡ್ಕೊಂಡು ಕುಂತಾರ. ಅವ್ರಿಗೊಂದು ಜೋರು ಚಪ್ಪಳೆ ಹೊಡಿ ಹೇಳ್ತೀನಿ, ಇಲ್ಲೇ ಕುಂತಾಲೆ. ಯಾಕೆ ಹೊಡಿಬೇಕಂದ್ರ
ನೀವು ಬಂದಿರಿ ದೇವರನ್ನ ಕಾಣಬೇಕಂತ, ಹೌದಲ್ಲ? ನೀವು ಇಲ್ಲಿ ಬಂದಿರಿ ಪ್ರವಚನದೊಳಗೆ ದೇವರನ್ನ ಕಾಣಬೇಕಂತ ಬಂದಿರಿ. ಮತ್ತ ಅವ್ರ ಮನ್ಯಾಗ ಕುಂತ ಮಾಡಕತ್ತಾರ, ನಿಮ್ಗಿಂತ ದೊಡ್ಡವರಲ್ಲ ನಾವು, ಹೌದು? ನೀವು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಯಾರ್ಯಾರು ಬಂದಿಲ್ಲ ನಿಮ್ಗೆ ಖಾತ್ರಿ ಗೊತ್ತಿರ್ತದೆ. ಕಲ್ಲವಕ್ಕ ಮಲ್ಲವಕ್ಕ ಆಜು ಬಾಜು ಯಾರ್ಯಾರು ಬಂದಿಲ್ಲ ನಿಮ್ಗೆ ಗೊತ್ತಿರ್ತಪ್ಪ ಖಾತ್ರಿ. ಹೋಗಿ ಅವ್ರ ಮನಿ ಮುಂದೆ ನಿಂತು ಜೋರ್ ಚಪ್ಪಾಳೆ ತಟ್ಟೆ ನಿಮ್ಮ ಮನೆಗೆ ಹೋಗ್ಬೇಕು. ನೀವು ಇಲ್ಲಿಂದ ಹೋಗ್ಬೇಕಾದ್ರ ಹಂಗ ಹೋಗಂಗಿಲ್ಲ. ಈಗ ಹೇಳಿನ ಅಜ್ಜೋರ್ ಹೇಳ್ಯಾರ ಅಂತ ಹೇಳಿ ಅವ್ರ ಮನಿ ಮುಂದೆ ನಿಂತು ಹೇಳ್ಬೇಕು, ಯಾಕೆ ಬಂದ್ ಚಪ್ಪಾಳೆ ಹೊಡ್ಯಾಕತ್ತೀಯ? ಇಲ್ಲ ಕಲ್ಲವಕ್ಕ ಪರನ್ ಹೇಳ್ಬೇಕಾದ್ರ ಅಜ್ಜ ಹೇಳ್ಯಾರ. ಮತ್ತೆ ನಾವು ನೋಡಿದ್ರೆ ಈಶ್ವರ ಮುತ್ಯಾನ ಕಾಣಾಕ್ ಗುಡಿ ಹೋಗಿವಿ, ನಮಗ್ ಕಾಣ್ಲಿಲ್ಲ. ಮತ್ತೆ ನೀವ್ ಮನ್ಯಾಗ ಕುಂತಿಯಲ್ಲವ, ನೀ ಈಶ್ವರ ಮುತ್ಯಾನಕ್ಕಿಂತ ದೊಡ್ಡಕಿದಿ ಅಂತ ಹೇಳ್ಯಾರ. ಹಂಗಾಗಿ ಮನಿ ಮುಂದೆ ಜೋರ್ ಚಪ್ಪಾಳೆ ತಟ್ಟೆ ಹೋಗಂತ ಹೇಳ್ಯಾರ ಅಂತ ಹೇಳಿ ಚಪ್ಪಾಳೆ ತಟ್ಟೆ ಮತ್ತೆ ಇಲ್ಲಿಂದ ಹೊಡ್ಕೊಂತ ಹೋಗಿರಿ. ಅಲ್ಲಿ ಹೋಗಿ ಅವ್ರ ಮನಿ ಮುಂದೆ ಹೊರಟು. ಹಾಗಾಗಿ ತಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ಬಹಳ ಖುಷಿ ಆಗ್ತಾ ಇದೆ. ಈ ಜಾತ್ರೆ ಹೀಗೆ ಸಾಗ್ಲಿ, ಮುಂಬರುವ ದಿನಮಾನಗಳಲ್ಲಿ ಆ ಪುಣ್ಯ ಪುರುಷನ ಗರ್ಭಗುಡಿ ನಿರ್ಮಾಣ ಆಗ್ಲಿ ಅಂತಕ್ಕಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಈ ಶಿವಪ್ರಸಾದನ ಕೊನೆಯ ಸಂದೇಶವಿದು. ನಾನು ಬಹುಶಃ ಪೂಜ್ಯ ಗುರುಗಳು ಹೇಳಿದಕ್ಕಾಗಿ 4 ಮಾತುಗಳನ್ನ ಆಡದೆ ಹೊರತಾಗಿ ಬೇರೆ ಕಾರಣ ಏನಲ್ಲ. ಏಕೆಂದ್ರೆ ಈ ಭಾಗದಲ್ಲಿ ಅಥವಾ ಈ ಸದರ ನಾಡಿನಲ್ಲಿ ಕೃಷಿ ಋಷಿಯ ಕಾಯಕ ಯೋಗಿಗಳಾಗಿ ಬೇಡಿದ ಭಕ್ತರಿಗೆ ಬೇಡಿದನ್ನ ನೀಡತಕ್ಕಂತಹ ಒಬ್ಬ ಅಪರೂಪದ ಯೋಗಿ ಯಾರಾದ್ರೂ ಇದ್ರೆ ಅದು ಒಬಲಾದಿಯ ಗುರುಪಾದಲಿಂಗ ಮಹಾಶಿವ ಯೋಗಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ಅಭಿಮಾನದಿಂದ ಒಪ್ಪಿಕೊಳ್ಳುತ್ತೇವೆ. ಬಹಳ ಜನ ನಾವು ಮಾತನಾಡ್ತೇವೆ, ಆದ್ರೆ ಮಾತುಗಳನ್ನ ಆಡಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಮರಿತೇವೆ. ಯಾಕಂದ್ರೆ ನನ್ಕಿಂತ ಬಹಳ ಚಲೋ ಮಾತಾಡೋ ಬಂದಂದ್ರೆ ನಾನು ಮರೆತು ಬಿಡ್ತೇನೆ. ಆದರೆ ಎಲ್ಲಿಯೂ ಸಹಿತ ಮಾತನಾಡದ ಹಾಗೆ ಪರಮ ಪೂಜ್ಯರು ಈಗಾಗಲೇ 55 ವರ್ಷ ನಮ್ಮ ಗುರುಗಳಿಗೆ ನಡೀತಾರೆ. 57 ವರ್ಷ ಆದ್ರೂ ಪೂಜ್ಯ ಗುರುಗಳು ಯಾವ ವೇದಿಕೆಯಲ್ಲಿ ಸಹಿತ ಮಾತನಾಡಿಲ್ಲ. ಆದ್ರೆ ನೀವು ತಿಳ್ಕೊಂಡಿರಿ ಅಜ್ಜೋರು ಮಾತಾಡೋದಲ್ಲೇನೋ ಅಂತ ತಿಳ್ಕೊಂಡಿರಿ. ಖರೆ ಅಜ್ಜೋರು ಮಾತನಾಡಲಿಲ್ಲ ಅಂದ್ರೆ ಅಜ್ಜೋರು ಮಾತನಾಡೋದಿಲ್ಲ ಸತ್ಯ. ಆದ್ರೆ ಅಜ್ಜೋರನ್ನ ಯಾರು ನೋಡ್ತಾರೋ ಅವ್ರಿಗೆ ಅಂತಃಕರಣದಿಂದ ಆಶೀರ್ವಾದವನ್ನು ಮಾಡಿ ಅವರು ಬೆಳಕು ಬಂಗಾರ ಮಾಡುವಂತಹ ಶಕ್ತಿ ಯಾರಲ್ಲಿದೆ ಅಂದ್ರೆ ಅದು ಪೂಜ್ಯ ಗುರುಪಾದಲಿಂಗ ಮಹಾಶಿವ ಯೋಗಿಗಳಲ್ಲಿದೆ. ಅಂತಹ ಪರಮ ಪೂಜ್ಯರು ನೋಡ್ರಿ, ಈಗ 3-4 ಕಾರ್ಯಕ್ರಮ ಮುಗಿಸ್ಕೊಂಡು ಅಜ್ಜೋರು ನಿಮ್ ಊರಿಗೆ ಬಂದ. ಹತ್ತಾದ್ರೂ ಸಹಿತ ಏನೇ ಆಗ್ಲಿ ಬುದ್ಧಿ ನನ್ ಪ್ರಸಾದ ಸಮಯ ಆಗಿದೆ ಅಂತ ಕೇಳಿದಾಗ ಬೇಡಪ್ಪ ಪ್ರಸಾದ ಆಮೇಲೆ ಮಾಡು ನಡೀತೈತಿ ಇವತ್ತೇನ್ ಬಿಟ್ರೆ ಆಗುದಿಲ್ಲ. ಆದ್ರೆ ನನ್ನ ಭಕ್ತರಲ್ಲಿ ನವಣಿ ಹಾಳುಗಳ ಕಾಯಕತ್ತಾರ, ಅವ್ರ ಸಂಬಂಧ ಹೋಗಿ ಅವ್ರಿಗೆ ದರ್ಶನ ಕೊಟ್ಟು ಆಮೇಲೆ ಮಠಕ್ಕೆ ಹೋಗೋನು ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ನಿಮಗಾಗಿ ಬಂದಾರಲ್ಲವ ಅಜ್ಜವರು. ಆ ಗುರುವಿಗಾಗಿ ನಾವು ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆಗಳನ್ನು ಕಟ್ಟಿ ಆ ಗುರುವಿಗೆ ಸಾವಿರ ಶರಣುಗಳನ್ನು ಹೇಳಬೇಕು. ಕಾರಣ ಇಂತಹ ಗುರುಗಳು ಈ ನಾಡಿಗೆ ಸಿಕ್ಕಿರೋದು, ನಮಗೆ ಸಿಕ್ಕಿರೋದು, ನಿಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ಇವತ್ತಿಗೂ ನಿಮ್ಮ ಮನೆ ಮುಂದೆ ನಮಾಜ್ ಬಂದು ಒಂದೊಂದು ರೂಪಾಯಿ ಹಾಕಿರಂತ ಯಾರ ಮನೆ ಮುಂದೆ ಜೋಳಿಗೆ ಹಿಡಿದಾರ? ಒಬ್ಬರೊಬ್ಬರ ಕೇಳ್ಯಾರ ನಮ್ಮ ಅಜ್ಜೋರು? ನಿಮ್ಮ ಯಾರನ್ನೂ ಕೇಳಿ ಇವತ್ತಿನವರೆಗೂ ಸಹಿತ 1 ರೂಪಾಯಿ ಎನ್ನೋ ಒಬ್ಬ ಮನೆ ಮುಂದೆ ಜೋಳಿಗೆ ಹಿಡ್ಕೊಂಡು ಯಾವತ್ತೂ ಸಹಿತ ನಮ್ಮ ಅಜ್ಜೋರು ಯಾರ ಮನೆ ಮುಂದೆ ಹೋಗಿಲ್ಲ. ಅಜ್ಜೋರಂಗ್ ಹೋಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಭಕ್ತರೇನು ಸುಮ್ಮ ಕುಂತಿಲ್ಲ. ನಾವು ಮತ್ತೆ ನಮ್ಮ ಮನೆ ಮುಂದೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಠಕ್ಕೆ ಹೋಗಿ ಸೇವಾ ಮಾಡೋಣ ಅಂತ ತಿಳ್ಕೊಂಡು ಬಬಲಾದ ಮಠದ ಭಕ್ತರೆ ಹಾಕದಾರ ಅಂದ್ರ ಗುರು ನಮ್ಮ ಮನೆಗೆ ಬರೋದು ಬೇಡ, ಗುರುವಿನ ಮಠಕ್ಕೆ ನಾವು ಹೋಗಿ ಸೇವಾ ಮಾಡೋಣ ಅಂತ ತಿಳ್ಕೊಂಡು ಸುತ್ತಮುತ್ತಲಿನ 100 ಹಳ್ಳಿಗಳ ಬಂದು ಬಬಲಾದಿ ಮಠಕ್ಕೆ ಸೇವಾ ಮಾಡ್ತಾವಲ್ಲವ. ನಿಮ್ಮಂತಹ ಭಕ್ತರನ್ನ ಪಡೆದ ಆ ಮಠ ನಮ್ಮ ಗುರುಗಳು, ನಾವು ಪುಣ್ಯವಂತರು ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ಹೇಳಿ ಆ ಗುರುವಿನ ಆಶೀರ್ವಾದ, ಗುರು ಚನ್ನವೀರ ಶಿವಯೋಗಿ ಆಶೀರ್ವಾದ, ಈಶ್ವರ ಮುತ್ಯಾನ ಆಶೀರ್ವಾದ, ಪೂಜ್ಯ ಗುರುಪಾದಲಿಂಗ ಮಹಾಶಿವಗಳ ಆಶೀರ್ವಾದ ಸದಾಕಾಲ ನಿಮ್ಮೂರಿನ ಮೇಲೆ ಇರಲಿ. ಆ ಗುರುವಿನಲ್ಲಿ ನಾ ಏನ್ ಪ್ರಾರ್ಥನಾ ಮಾಡ್ತೇನೆ ಅಂತಂದ್ರೆ, ಈ ಊರಿಗೆ ನೀವು ಬೆಳ್ಳಿಯನ್ನ ಕೊಡ್ತೀರೋ ಬಂಗಾರವನ್ನ ಕೊಡ್ತೀರೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಊರೊಳಗೆ ಎಷ್ಟು ಮನೆಗಳಿದ್ದಾವಲ್ಲ ಆ ಎಲ್ಲ ಮನೆಗಳಿಗೆ ಒಂದೇ ಒಂದು ತಾನ ಕಡಿಮೆ ಆಗಲಾರದಂಗ ಆಶೀರ್ವಾದ ಮಾಡುವಂತ ಈಶ್ವರ ಮುತ್ಯಾನಲ್ಲಿ ಪೂಜ್ಯ ಗುರುಪಾದಲಿಂಗ ಮಹಾಶಿವಗಳಲ್ಲಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೂರಿಗೆ ಮಳೆಯಾಗ್ಲಿ, ಆ ಮಳೆಗೆ ತಕ್ಕ ಬೆಳೆ ಬರಲಿ, ಬೆಳೆಗೆ ತಕ್ಕ ಬೆಲೆಯನ್ನ ಕೃಷಿ ಋಷಿಯ ಕಾಯಕ ಯೋಗಿ ತಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡ್ಲಿ ಅಂತಕ್ಕಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಸಮಯ ಆಗಿದೆ. ಹಾಗಾಗಿ ತಮಗೆಲ್ಲರಿಗೂ ಹೃದಯ ತುಂಬಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ ಮತ್ತೊಂದು ಸಾರಿ ಬಂದಾಗ ನಾನು ಮಾತನಾಡ್ತೇನೆ. ಗುಡಿ ಉದ್ಘಾಟನೆ ನಾನು ಕರಿಬೇಕಾ? ನೀವು ಮತ್ತೊಂದು ಹಂಗ ಬಿಟ್ಟ ಮಾಡಿರಿ. ನೀವು ಕರಿಲ್ಲ ಅಂದ್ರೆ ಗದಿಯಾಗಿದ್ದು ಮುತ್ತೆ ಕರಿತಾನ, ನೀವೇನ್ ಕರೀತೀರಿ? ಕರೀತ ಮತ್ ನೀವು ಕರೆದ್ಬಿಟ್ಟಿರ್ತೀರಿ. ನೀವು ಕರೆದ್ಬಿಟ್ರು ನಡೀತೈತಿ. ನಮ್ಮ ಅಜ್ಜನ ಜೊತೆ ನಾನು ಬಂದೇ ಬರ್ತೇನೆ ಅಂತಕ್ಕಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಒಟ್ಟಾರೆ ಮುಂಬರುವ ದಿನಮಾನಗಳಲ್ಲಿ ಏನ್ ನಿರ್ಮಾಣ ಆಗ್ಬೇಕು? ಮಾತಾಡ್ರಿ ಅಯ್ಯವ್ವ, ನಿಮಗ ಬರ್ತೈತೆ 2,000 ತಿಂಗಳ. ಏನೂ ಇಲ್ಲ ನಮ್ದು ಏನೂ ಇಲ್ಲ. ಗಂಡ ಮಕ್ಕಳು ಏನೈತೆ ಹೇಳಿ? ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನಮ್ಮ ಅಜ್ಜವರು ಮಾತು ಹೇಳಿದ್ರು, ಗುಡಿ ಆಗ್ತದೆ, ಗೋಪುರ ಆಗ್ತದೆ,
ಅದಕ್ಕೆ ಕಳಸ ಯಾರಿಡ್ಬೇಕಂದ್ರೆ ಬಬಲಾದಿ ಅಜ್ಜನ ಹಸ್ತದಿಂದನೇ ಕಳಸ ಮೇಲೆ ಇರಬೇಕು ಅಂತಕ್ಕಂತಹ ಮಾತುಗಳನ್ನು ಹೇಳಿ ತಮಗೆ ಅಭಿನಂದನೆಗಳನ್ನು ಹೇಳಿ ಶರಣುಗಳನ್ನು ಹೇಳಿ ದೇವ ಎಲ್ಲವನ್ನೂ ದೇವರು ನಿಮ್ಮ ಕೈ ಲಾಕರ್ ಚೆವಿನ ನಿಮ್ ಕೈಗೈತಿ ಮಾತಾಡ್ಲಿ ಮುಗಿಸ್ ಮಾತಾಡ್ತೀನಿ ಬೇಡ ಮಾತಾಡ್ತೀನಿ ಮಂದಿ ಲಾಕರ್ ಚೆವಿನ ನಿಮ್ಮ ಕೈಯಾಗೈತಿ ನಮ್ದ್ರ ಕೈಯಾಗ ಏನೈತಿ ಹೇಳ್ರಿ ಏನು ಇಲ್ಲ ಇವು ಕ್ಯಾಕಿ ಹೊಡೆದು ಓಟ್ ಹಾಕಿ ಹೆಂಗಿ ಹರ್ಕೊಂಡು ಅಡ್ಡಾಡಿದ್ವು ಇವು ಮನ್ಯಾಗ ಕುಂತಿ 2,000 ತಗೊಳಕತ್ತವ್ರು ನೀವು ಕ್ಯಾಕಿ ಹೊಡೆದು ಅಡ್ಡಾಡಿದ್ವು ಇವು ಫ್ರೀ ಅಡ್ಡಾಡಕತ್ತವ್ರು ನೀವು ಅದು ಫ್ರೀ ಅಡ್ಡಾಡಕತ್ತೀರಿ ನಮಗ್ ಜಾಗರೇ ಕೊಟ್ಟಿರಿ ಹೊರಕಾಕತ್ತೀರಿ ಜಾಗನೇ ಇಲ್ಲ ಇರ್ಲಿ ನೋಡುವ ದೇವ್ರು ಎಲ್ಲವನ್ನೂ ನಿಮಗಾಗಿ ಕೊಟ್ಟಾನ ತಾಯಿ ಅಂತಂದ್ರೆ ದೇವ್ರು ಅಂತ ತಿಳ್ಕೊಂಡು ನಾವೆಲ್ಲರೂ ಕರೀತೇವೆ ನೋಡ್ರಿ 12 ಅಮಾಸೆ ನಿಮ್ಮ ಓದವ 11 ಹುಣ್ಣಿಮೆ ನಿಮ್ಮ ಓದವ 1 ಹುಣ್ಣಿಮೆ ನಮ್ದೇ ಯಾವ್ದಕ್ಕ ದೇವ್ರು ನಮ್ಮ ಸಮಾಜದ ಒಂದೇ ಬಿಟ್ಟ ಅದು ಯಾಕೆ ಬಿಟ್ಟಾನ ಯಾರಿಗ ಗೊತ್ತ ಅವ್ನ್ ಏನು ಆಶೀರ್ವಾದ ಮಾಡಂಗ್ ಬಂತು ಯಾರಿಗ ಗೊತ್ತು ಅದು ಈಗ ಬಿಟ್ಟಿರಿ ನೀವು ಅದನ್ನು ಕಸ್ಕೊಳಕತ್ತೀರಿ ಏನು ಇಲ್ಲ ಯಾಕಂದ್ರೆ 12 ಅಮಾಸೆಗೆ ನಿಮಗೆ ಕೊಡಿಸಿ 11 ಹುಣ್ಣಿಮೆಗೆ ನಿಮಗೆ ಕೊಡಿಸಿದ್ರು ಕರೆಕ್ಟ್ ಎಲ್ಲಾ ಕಿಸೆ ಖಾಲಿ ಆಗಿರ್ಬೇಕು ನಮ್ಮ ಹಬ್ಬ ಬರ್ತದೆ ಹಂಗೆ ಹರ್ಕೊಳ್ಳೋದೈತಿ ಇದ ನಮಗೆ ಹಾಗಾಗಿ ಎಲ್ಲ ನಿಮ್ ಕಡೆ ಇರೋದ್ರಿಂದ ತಾಯಿ ಮನಸ್ಸು ಮಾಡಿಬಿಟ್ರೆ ಏನೆಲ್ಲ ಮಾಡಬಹುದು ಅಂತ ತಿಳ್ಕೊಂಡು ಈ ಜಗತ್ತಿನ ಇತಿಹಾಸ ಹೇಳ್ತದೆ ಹಾಗಾಗಿ ನವನಿ ಹಾಳದ ಎಲ್ಲ ತಾಯಂದ್ರು ಮೊದಲ ಕಂಕಣ ಬದ್ಧರಾಗ್ಬೇಕು ನೀವು ಕಂಕಣ ಬದ್ಧರಾಗಿ ಕೈಗೆ ಕಂಕಣವನ್ನ ಕಟ್ಟಿದ್ರೆ ನಮ್ಮೆಲ್ಲ ತರುಣರು ಎಲ್ಲ ಕೆಲಸವನ್ನ ಬಿಟ್ಟು ಗುಡಿ ಕಟ್ಟೋದಕ್ಕೆ ನಿಲ್ತಾರೆ ಅದಕ್ಕೆ ಕಾರಣ ಶಕ್ತಿಯ ಆಶೀರ್ವಾದ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಕೊಟ್ಟಾರೆ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ಕೆಲಸವನ್ನ ಬಿಡ್ರಿ ಅಜ್ಜನ ಗುಡಿಯನ್ನ ನಿರ್ಮಾಣ ಮಾಡ್ರಿ ಅಂತಕ್ಕಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ತಮಗೆಲ್ಲರಿಗೂ ಆ ಸದ್ಗುರುವಿನ ಗುರುಪಾದಲಿಂಗ ಮಹಾಶಿವಗಳವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಶಿವಪ್ರಸಾದನ ಕೊನೆಯ ಸಂದೇಶವಿದು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಬಿಹಾರದ ಬೌದ್ಧ ವಿಹಾರಗಳಲ್ಲಿ ದಿಲ್ಲಿಯ ಗಲ್ಲಿಗಳಲ್ಲಿ ಕಾಶಿಯ ಪುಸ್ತಕ ರಾಶಿಗಳಲ್ಲಿ ಪ್ರಯೋಗಾಲಯದ ತ್ರಿವೇಣಿ ಸಂಗಮಗಳಲ್ಲಿ ಅಮೃತಸರದ ಸುವರ್ಣ ಮಂದಿರಗಳಲ್ಲಿ ರಾಜಸ್ಥಾನದ ರಾಜಗೋಪುರಗಳಲ್ಲಿ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನಗಳಲ್ಲಿ ಮಾರ್ತನಿಸುವ ಶಕ್ತಿ ಹೀಗಾಗ್ಬೇಕಲ್ಲ ಎಲ್ಲರೂ 2 ಕೈಗಳನ್ನ ಮೇಲೆತ್ತಬೇಕು ಗುರುಪಾದಲಿಂಗ ಶಿವಯೋಗಿ ಮಹಾರಾಜಿಗೆ ಸದ್ಗುರುವಿನ ಆಶೀರ್ವಾದ ಇರಲಿ ಅಂತ ಹೇಳಿ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯ ಶ್ಯಾಮಲ ದೇಶೋ ಅಯಕ್ಷೋ ಬಲೈತಃ ಸಜ್ಜನ ಸಂತ ನಿರ್ವಹ್ಯ ಅನುಭವದೊಂದಿಗೆ ನುಡಿಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಸತ್ಯ ರಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯನ ವಹಿಸಿಕೊಂಡಂತ ಪೂಜ್ಯರು ಹಾಗೂ ಇಲ್ಲಿನ ನಡೆದಾಡುವ ದೇವರಂತ ಖ್ಯಾತಿ ಪಡೆದಂತ ನಮ್ಮ ಬಬಲಾದಿಯ ಮುತ್ಯವರೇ ಹಾಗೂ ಈಗಾಗಲೇ ತಮ್ಮನ್ನು ಹಿತವಚನವನ್ನು ಹೇಳಿ ಆಶೀರ್ವದಿಸಿದಂಥ ಯಜ್ಞಾಳದಿಂದ ಆಗಮಿಸಿದಂಥ ಮುತ್ಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕ ಸುಭಾಷ್ ಬಿರಾದರ್ ಅವರು ಕರ್ಣವರೇ ಹಾಗೂ ಸಮಯ ಭಾಳ ಇದೆ, ದಯವಿಟ್ಟು ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗುರು ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ತಾಯಿಯಂದಿರೇ, ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ಈ ಜಾತ್ರಾವನ್ನು ಇಷ್ಟು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ ಕಾರಣೀಕರ್ತರಾದಂಥ ಈ ಕಮಿಟಿ ಎಲ್ಲ ಯುವಕರಿಗೆ ತಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ, ಈಗಾಗಲೇ ಯರನಾಳ ಮುತ್ತಿಯವರು ಬಹಳ ಚೆನ್ನಾಗಿ ನಮ್ಮ ಧರ್ಮದ ಬಗ್ಗೆ ಹಾಗೂ ಈಶ್ವರ ಮುತ್ತಿಯವರ ಬಗ್ಗೆಯೂ ಸಹ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಅಷ್ಟೇ ಇಲ್ಲ, ಮುತ್ತಿಯವರೇ, ನಿಮ್ಮಂಥವರನ್ನ ಜನ್ಮ ಕೊಟ್ಟಿದ ತಾಯಿಯ ಕಾಲಿಗೆ ನಾನು ಶರಣಾರ್ಥಿ ಅಂತ ಹೇಳುತ್ತಾ, ಇಂಥವ್ರನ್ನ ಈಶ್ವರ ಮುತ್ತಿಯವರು ಇಂಥವ್ರನ್ನ ನಮ್ಮ ಇಲ್ಲಿ ಕರೆಸ್ಕೊಂಡಿದ್ದಾರೆ, ಇದೆಲ್ಲ ನಮ್ಮ ಸೌಭಾಗ್ಯ ಅಂತ ನಾನಂತೂ ತಿಳ್ಕೊಳ್ತೀನಿ. ಇಲ್ಲಿ ತಿಳ್ಕೊಬೋದು ಎಲ್ಲವರು, ಕರೆಕ್ಟ್ನಾ? ಇಂಥವ್ರನ್ನ ಇಲ್ಲಿ ಕರೆಸ್ಕೊಂಡಾರಪ್ಪ ಮುತ್ತಿಯವರು ಅಂತಂದ್ರೆ ಇದು ನಮ್ಮ ಸೌಭಾಗ್ಯ. ನಮ್ಮ ಸೌಭಾಗ್ಯ ಎಷ್ಟಪ್ಪ ಹ್ಯಾಂಗಪ್ಪ ಅಂತಂದ್ರೆ, ಈ ನಮ್ಮ ಭಾರತ ದೇಶದ ಬಗ್ಗೆ ಒಂದೆರಡು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಭಾರತ ದೇಶದ ಸ್ವರ್ಗ ಯಾವುದಾದ್ರೂ ಇದ್ರೆ ನಾವು ಕಾಶ್ಮೀರ ಅಂತ ಹೇಳ್ತೇವೆ, ಸರಿನಾ? ಭಾರತ ದೇಶದ ಸ್ವರ್ಗ ಯಾವುದಾದ್ರೆ ಅದು ಕಾಶ್ಮೀರ. ನಾನು ಸುಮಾರು 8ರಿಂದ 10 ರಾಷ್ಟ್ರಗಳನ್ನ ಓಡಾಡಿ ಬಂದಿದ್ದೇನೆ ಮುತ್ತೇವೆ.
ಈ ಜಗತ್ತಿನ ಸ್ವರ್ಗ ಯಾವುದಾದರೂ ಇದ್ರೆ ಅದು ಭಾರತ ದೇಶ ಅಂತ ನಾನು ಎಲ್ಲಿನೂ ತಲೆ ಎತ್ತಿ ಹೇಳಬಹುದು. ಸುಮಾರು ಒಂದು 10 ಕಂಟ್ರಿಯನ್ನು 10 ದೇಶಗಳನ್ನು ಓಡಾಡಿ ಬಂದೀನಿ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ರಾಷ್ಟ್ರಗಳನ್ನು ಓಡಾಡಿ ಬಂದೀನಿ ನಾನು. ಆದರೂ ಸಹ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ಜಗತ್ತಿನ ಸ್ವರ್ಗ ಯಾವುದಾದರೂ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಪ್ಪ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಎಂತ ಎಂತ ಮಹಾನ್ ಸಾಧು ಸಂತರಾಗಿ ಹೋಗಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ನಮ್ಮ ಕಣ್ಣೆದರೆ ನಾವು ನೋಡಿದೆವು ಅವರನ್ನ, ಈಶ್ವರ ಮುತ್ತೇನ ಬಹಳ ಸಮೀಪದಿಂದ ನೋಡಿದರೆ ಮುತ್ತೇದ ನಾವು, ಬಹಳ ಅಂದ್ರೆ ಬಹಳ ಸಮೀಪ. ಈಗ ನೀವು ಡಿಸ್ಕಸ್ ಮಾಡಿದಾಗ ನಮ್ಮ ಕಾಕರ್ ಹೇಳಿದ್ರು, ಗುಡಿ ಕಟ್ಲಕ್ಕೆ ಏನಪ್ಪ ನೀವು ಯಾವಾಗ್ಲೂ ರೆಡಿ ಆಗಿ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ರು. ನೀವು ಹೇಳಿದ್ರಿ ಗುಡಿ ಗುಂಡಾರಗಳನ್ನ ಬರೇ ಒಂದೇ ಸಮಾಜಕ್ಕೆ ಸೀಮಿತ ಆದವ್ರು ಇದ್ದಿದ್ದಿಲ್ಲ. ಅವರು ಬರೀ ಗುಡಿ ಅಷ್ಟೇ ಕಟ್ಟಿಲ್ಲ, ಎಲ್ಲಾ ಸಮಾಜದ ದರ್ಗಾ ಅಲ್ಲಿ ಗುಡಿ ಅಲ್ಲಿ ಇದೆಲ್ಲ ಕಟ್ಟಿದ್ದಾರೆ ಮುತ್ತೇರು. ಅವರು ದರ್ಗಾನು ಕಟ್ಟಿದ್ದಾರೆ. ಆದರೂ ಸಹ ತಾವು ಗುಡಿಸಲಿದ್ದಾರೆ. ನಮಗೂ ನಿಮಗೆ ಗುರುತೆ ಗುಡಿಸಲಿದ್ದಾರೆ. ನಮ್ಮ ಕಾಕರು ಅದ್ರ ಪ್ರೂಫ್ ಇದ್ದಾರೆ. ಗುಡಿಸಲು ಕಟ್ಟಿ ಕೊಡ್ತಿರೋರು ಬೇಡ ಅಂತ ಹೇಳ್ತಿರೋ ನಾವು ಕಣ್ಣಾರೆ ನೋಡಿದವ್ರದ್ದು. ಕೂಡ್ತೀನಿ ಮುಕ್ತಾರೆ, ಬಿಸಿಲದ ಏನಾದ್ರು ಒಂದು ಸ್ವಲ್ಪ ಆಸನೆ ಮಾಡಿರಂದ್ರು ಸನಿ ಬರ್ಲಾಗ ಗೊತ್ತಿಲ್ಲ. ಇಲ್ಲ ಬಿಸಿಲಿದ್ದಾಗ ಬಿಸಿಲಲ್ಲೇ ಕೂಡ್ತೀನಿ, ಮಳೆ ಬಂದಾಗ ಮಳೆಯಲ್ಲೇ ಕೂಡ್ತೀನಿ, ಚಳಿ ಇದ್ದಾಗ ಚಳಿಯಲ್ಲೇ ಕೂಡ್ತೀನಿ ಅಂತ ಒಂದು ಹಠಯೋಗಿ ಅಂತ ಹಠಯೋಗಿ ಆ ಶಕ್ತಿ ಅವರ ಹತ್ತಿರ ಇತ್ತು. ನಾವೆಲ್ಲ ಇದು ಕಣ್ಣಾರೆ ನೋಡೋರಿದ್ದೇವೆ. ಅದಕ್ಕಾಗಿ ನಾವು ಸಹ ಅಷ್ಟು ಭಕ್ತಿಯಿಂದ ಈ ಜಾತ್ರೆಯಲ್ಲಿ ಭಾಗವಹಿಸಲೇಬೇಕಂತ ನಮ್ಮ ಕೆಲಸವನ್ನು ಬಿಟ್ಟು ಬಂದು ನಾವು ಅವರ ಭಕ್ತಾದಿಗಳು ಏನಿದ್ದೇವಲ್ಲ ಅದರಲ್ಲಿ ನಾನು ಒಬ್ಬ ಶಾಮೀಲಿದ್ದೀನಿ ಅಂತ ನಾನು ಹೆಮ್ಮೆಯನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಈ ಕಾರ್ಯಕ್ರಮವನ್ನು ತಾವು ಎಲ್ಲರೂ ಕೂಡಿ ಇಷ್ಟು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀರಲ್ಲ, ಭಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಒಂದು ವಾಕ್ಯದಲ್ಲಿ ಬಸವಣ್ಣನವರ ವಚನ ಹೇಳ್ತಾರ. ಒಂದು ವಾಕ್ಯದಲ್ಲಿ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಇವರು ಇಲ್ಲದಲ್ಲ. ಭಕ್ತಿ ಹೆಂಗಿರ್ಬೇಕಂತ ನಮ್ಮ ವಿಶ್ವಗುರು ಬಸವಣ್ಣನವರು ಎಷ್ಟು ಕಾಲ ಹಿಂದೆ ಹೇಳಿದಂತ ಮುತ್ತೆ ನಿಮಗೆ ನೆನಪು ಮಾಡುದಿಲ್ಲ. ಈಶ್ವರ ಮುತ್ತೇರಿನ 16 ವರ್ಷ ಆದ್ರೂ ಮರಿಲಕ್ಕಾಗಿಲ್ಲ. ಮುತ್ತೇರಿ ನಮಗೆ ವಿಶ್ವಾಸದ ನಾವಿಲ್ಲ, ನಮ್ಮ ಮುಂದಿನ ಬರ್ತಕ್ಕಂಥ ಪೀಳಿಗೆ ಈ ಜಗತ್ತ ಎಲ್ಲಿವರೆಗೆ ಸುರಕ್ಷಿತವಾಗಿ ಇದೆಯೋ ಅಲ್ಲಿವರೆಗೆ ಈಶ್ವರ ಮುತ್ತೇರ ಹೆಸರು ಅಮರವಾಗಿರುತ್ತೆ. ಅಲ್ಲಿವರೆಗೂ ನಾವು ಯಾರು ಮರಲಕ್ಕೆ ಸಾಧ್ಯವಿಲ್ಲ. ಅವರು ಯಾಕಂತಂದ್ರೆ ಧರ್ಮಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದರಲ್ಲ, ಅಥವಾ ಬರೇ ಮಾನವ ಧರ್ಮಕ್ಕಾಗಿ ಅಷ್ಟೇನೂ ಅಲ್ಲ, ಜೀವ ಜಂತುಗಳಿಗೋಸ್ಕರ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ ಅವರು. ಇದೆಲ್ಲ ನಾವು ಕಣ್ಣಾರೆ ನೋಡಿದರು. ಹಸುವಾದಾಗ ಯಾರಾದ್ರೂ ನಾವು ಬಾಳೆಹಣ್ಣದು ಮಾಡ್ತಿದ್ವು ಬಸ್ ಸ್ಟ್ಯಾಂಡ್ ಮೇಲೆ, ಮುತ್ತೇರಿಗೆ ಒಂದು ಬಾಳೆಹಣ್ಣಾದ್ರೂ ಕೊಡೋರಪ್ಪ ಅಂತಂದ್ರೆ ಬಾಳೆಹಣ್ಣವರಿಗೆ ನಾವು ಕೈಯಲ್ಲಿ ಕೊಟ್ಟಿದ್ರೆ ಅವ್ರು ಎದುರು ಏನಾದ್ರು ಒಂದು ಆಕಳದು ಬಂದ್ರೆ ತಮ್ಮ ಬಾಯಿಯಲ್ಲಿ ತಗೋತನು ಆಕಳಿಗೆ ತಿನ್ನಿಸ್ಬಿಡ್ತಿರೋ. ವಿಶ್ವಗುರು ಬಸವಣ್ಣ ಹೇಳಿದ ಹಾಗೆ ಏನಾದರೂ ಆಗು ಮನವರು ಮೊದಲು ಮಾನವನಾಗು ಅಂತ ಹೇಳಿದಾರೆ. ಅದರಲ್ಲಿ ನಾವು ಬರೀ ಮಾನವ ಧರ್ಮಕ್ಕಾಗಿ ಇವರು ದುಡಿದವರು ಕೆಲಸ ಮಾಡಿದವರಲ್ಲ, ಈ ಸಮಸ್ತ ಜೀವ ಜಂತು ಪ್ರಾಣಿ ಪಕ್ಷಿಗಳಿಗೋಸ್ಕರ ಸಹ ಅವರು ತ್ಯಾಗನ್ನ ಮಾಡಿದ್ದಾರೆ. ಅಂತ ದೇವರನ್ನ ನಾವು ಕಣ್ಣಾರೆ ಕಂಡಿದ್ದೇವಪ್ಪ ಅಂತಂದ್ರೆ ನಾವು ನಿಜವಾಗಿಯೂ ನಮ್ಮ ಹಣಿಬಾರೇನಂತೆಲ್ಲ ನಾವು ಬರ್ಕೊಂಡು ಬಂದವರನ್ನು ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ನಾವು ಬದುಕ್ತಾ ಇದ್ದೇವೆ, ಇಲ್ಲಿ ಓಡಾಡ್ತಾ ಇದ್ದೇವೆ, ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಓಡಾಡಿದಂತ ನೆಲ ಇದ್ದೇವೆ. ಅದರ ಮೇಲೆ ನಾವು ಓಡಾಡ್ತಾ ಇದ್ದೇವಪ್ಪ ಅಂತಂದ್ರೆ ನಾವು ಪುಣ್ಯವಂತರಲ್ಲೇ. ಎಂತ ಪುಣ್ಯವಂತರಲ್ಲ, ವಿಶೇಷವಾಗಿ ಕಮಲಾಪುರ ತಾಲೂಕಲ್ಲಿ ಅದರಲ್ಲಿ ನವನ್ಯಾಳ ಅಲ್ಲಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರ ದ್ವಾರ ಬಾಗಿಲು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನಮ್ಮ ಕಮಲಾಪುರ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಇದು ಬಸವ ಕಲ್ಯಾಣ ಇತ್ತು, ಆಮೇಲೆ ಹುಮ್ನಾಬಾದ್ ಇತ್ತು, ಆಮೇಲೆ ನಮ್ಮದು ಇಲ್ಲಿ ಕಲಬುರಗಿ ಇತ್ತು, ವಿಶೇಷವಾಗಿ ಬಬಲಾಜಿಯ ಮೂರ್ತಿ ಅವರು. ಇವರೆಲ್ಲರ ನಡುವಿನ ವಿದ್ಯೋಪ ಅಂತಂದ್ರೆ ನಾವು ಸ್ವರ್ಗದಲ್ಲಿದ್ದಂಗೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೊಂದು ಗುಡಿಯ ವಿಷಯ ಏನಪ್ಪ ಅಂದ್ರೆ ರೋಡಿನ ಸಮಸ್ಯೆನೂ ಬಹಳ ದಿನ ಸಮಸ್ಯೆ ಇತ್ತು. ನಾವು ಹೇಳ್ತಿದ್ದೆವು, ಇವರೆಲ್ಲ ಯುವಕರಿದ್ರು, ಇವ್ರು ಅಣ್ಣವರೆಲ್ಲ ಇದ್ರು, ಅವ್ರ ಡಿಸ್ಕಸ್ ಮಾಡ್ತಿದ್ದೆವು. ನೀವು ನಮ್ಮ ಶಕ್ತಿ ಅಷ್ಟಿಲ್ಲ, ರೋಡ್ ನಾವು ರೆಡಿ ಮಾಡಬೇಕು ಅಥವಾ ಗುಡಿ ರೆಡಿ ಮಾಡಬೇಕು ಅಂತ. ಯಾವಾಗ ಈಶ್ವರ ಮುತ್ತಾರ ಇಚ್ಛೆ ಆಗುತ್ತೆ ಅಲ್ಲಿವರೆಗೂ ರೋಡ್ ಆಗೋದಿಲ್ಲ ಅಂತ ನಾವು ನಂಬ್ಕೊಂಡಿರೋದು. ಹಂಗೆ ಅದೇ ರೀತಿ ಗುಡಿ ಕಟ್ಟೋದು ನಮ್ದಂತೂ ಅಷ್ಟು ನಾವು ದೊಡ್ಡವರಿಲ್ಲ, ಯಾರು ಇದರಲ್ಲಿ ಯಾರು ಅಷ್ಟು ದೊಡ್ಡವರಿಲ್ಲ. ಎಲ್ಲಿವರೆಗೂ ಈಶ್ವರ ಮುತ್ತಾರ ಇಚ್ಛೆ ಇಲ್ಲ ಅಲ್ಲಿವರೆಗೂ ಸ್ವಲ್ಪ ಏನಾದ್ರೂ ಅಡೆತಡೆಗಳನ್ನು ಬಂದೇ ಬರ್ತವೆ. ಯಾವಾಗ ಅವರ ಇಚ್ಛೆ ಇದೆ, ನನಗೆ ಅನಿಸ್ತಾ ಇದೆ ನಿಮ್ಮಂತರ ಬಾಯಿಯಿಂದ ಇವತ್ತವ್ರು ನುಡಿಸಿದಾರಪ್ಪ ಅಂತಂದ್ರೆ ಇದರ ಸಮಯ, ಗುಡಿ ಕಟ್ತಕ್ಕಂತ ಸಮಯ
ಸರಿ ಬಂದಿದೆ ಅಂತ ನನಗನಿಸ್ತಾ ಇದೆ. ಅದಕ್ಕಾಗಿ ನೀವು ನುಡಿದ ನುಡಿಗಳನ್ನ ಮುಂದಿನ ವರ್ಷ ನೀವು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಏನಾದ್ರೂ ಗುಡಿದು ನಾವು ಕೆಲಸ ನಾವು ಇಲ್ಲಿನ ಭಕ್ತಾದಿಗಳು ಅಥವಾ ಅವ್ರ ಇಚ್ಛೆಯಿಂದ ಅನೇಕ ಸಾವಿರಾರು ಭಕ್ತಾದಿಗಳಿದ್ದಾರೆ. ಅವರು ಯಾವಾಗೂ ಯಾರ ಬಳಿ ಕೇಳಕ್ ಹೋಗಿಲ್ಲ. ಬಟ್ ಅವ್ರು ಕುಡ್ಲಕ್ ಬಂದವ್ರಿಗೂ ಸನಿ ಬರ್ಲಾಕ್ ಗೊತ್ತಿಲ್ಲ. ಇದೆಲ್ಲ ನಾವು ಕಣ್ಣಾರಿದ್ದೀವಿ. ಸುಮ್ ಭಾಷಣ ಮಾಡ್ತೀನಂತ ಇದು ಭಾಷಣ ಅಲ್ಲ. ನಾನು ನೋಡಿದಂತ ಕಣ್ಣಾರಿ ನೋಡಿದಂತ ನುಡಿಗಳನ್ನ ತಮ್ಮ ಎದುರು ಇಡ್ತಾ ಇದ್ದೀನಿ. ನಾವು ಸಾಧಾರಣ ಮನುಷ್ಯ, ನಾನು ಚಿಕ್ಕವನಿದ್ದರು ಗುರುಗಳವಾಗ ಮಿನಿಸ್ಟರ್ ಇದ್ದವರು, ಪ್ರೆಸೆಂಟ್ ಪವರ್ನಾಗ ಮಿನಿಸ್ಟರ್ ಇದ್ದವ್ರು ಬಂದು ಕಾಲ್ ಬೀಳೋದ್ರೆ ಸನಿ ಬರ್ಲಾಕ್ ಬಿಡ್ತಿದ್ದಿಲ್ಲ ಅವ್ರು. ಅಂತ ವ್ಯಕ್ತಿ ಇದ್ರು. ಅದಕ್ಕಾಗಿ ನಮಗನ್ನಿಸ್ತಾ ಇದೆ ನಿಮ್ಮಂಥವ್ರನ್ನ ಇಲ್ಲಿ ಅವ್ರು ಕರೆಸ್ಕೊಂಡಾರ. ನಿಮ್ಮ ಬಾಯಿಂದ ಇವತ್ತು ನೀವು ನೋಡಿದ್ರಿ. ನನಗನ್ನಿಸ್ತಾ ಇದೆ ಗುಡಿ ಕಟ್ಟೋದೇನು ದೊಡ್ಡ ಮಾತಿಲ್ಲ. ಈಗ ಸ್ಟಾರ್ಟ್ ಆಗ್ಬೋದು ಅಂತೇಳಿ ದೇವರು ಅದಕ್ಕೆ ಎಷ್ಟು ಬೇಗ ಇತ್ತು ಅಷ್ಟು ಸ್ಟಾರ್ಟ್ ಮಾಡಲಿ. ತನು ಮನ ಧನದಿಂದ ಎಲ್ಲ ಸಮಾಜದವರು, ನನ್ನ ಸಮಾಜ ನಾವು ಒಬ್ಬನೇ ಹೇಳ್ತೀನಿ ಅಂತಿಲ್ಲ, ನನ್ನ ಸಮಾಜದವರಂತೂ ನಮ್ಮ ಕಮಲಾಪುರದಲ್ಲಿ ಕಾಕೋರಿ ಬರ್ತದ ಮುಖ್ಯರ ಮೇಲೆ ಬಹಳ ಅಂದ್ರೆ ಬಹಳ ಭಕ್ತಿ ಇದ್ದವರ. ಅದಕ್ಕಾಗಿ ಎಲ್ಲಾ ಸಮಾಜದವರು ಈ ಗುಡಿಯನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಇಮಿಡಿಯೇಟ್ ಕೆಲಸ ಆಗುತ್ತದೆ. ಅದೇ ರೀತಿ ಪೂಜಾರಂತ ಬಬ್ಬಾದಿಯ ಮುಖ್ಯರ ಹಸ್ತದಿಂದ ಈ ಕಳಸವನ್ನು ನಾವು ಇಕ್ಕೊಳ್ಳೋ ಕೆಲಸ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳುತ್ತಾ, ಅದೇ ರೀತಿ ಈ ಕಾರ್ಯಕ್ರಮ ಸುಮಾರು 4-5 ದಿವಸ ನಡೀತಾ ಇದೆ. ವಿಶೇಷವಾಗಿ ಪುರಾಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಿದೆ ಹೆಂಗಪ್ಪ ಅಂತಂದ್ರೆ ಮನುಷ್ಯನ ದೇಹ ಏನಿದಿಲ್ಲ ಇದಕ್ಕೆ ಊಟ ತಿಂಡಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ಮನುಷ್ಯನ ದೇಹ ಊಟ ತಿಂಡಿ ಅಷ್ಟೇ ಬೇಕಿದೆ. ನಿಮಗೇನಾದರೂ ಈ ದೇಹಕ್ಕೆ ಬಿಮಾರಿ ಬಂತಂದ್ರೆ ಡಾಕ್ಟರ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು. ನಿಮ್ಮಲ್ಲಿ ಇರ್ತಕ್ಕಂಥ ಆತ್ಮ ಏನದಲ್ಲ, ಆತ್ಮ ಶಕ್ತಿಯುತವಾಗಿರ್ಬೇಕು, ಆತ್ಮ ಸ್ವಚ್ಛವಾಗಿರ್ಬೇಕು. ಆತ್ಮಕ್ಕೆ ಏನಾದರೂ ಶಕ್ತಿ ತುಂಬಬೇಕಪ್ಪ ಅಂತಂದ್ರೆ ಇಂಥ ಪೂಜ್ಯರು ಮತ್ತು ಇಂಥ ಶಾಸ್ತ್ರಿಗಳ ಮಾತನ್ನ ನೀವು ಕೇಳಿದ್ರೆ ಮಾತ್ರ ನಿಮ್ಮ ಆತ್ಮವನ್ನು ಶಕ್ತಿಯುತವಾಗಿ ಇರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿ ತಾಯಿಯ ಬಗ್ಗೆ ನಮ್ಮೆಲ್ಲ ತಾಯಂದಿರಿದ್ದೀರಿ, ನಿಮ್ದೇ ಎಲ್ಲ ಅಂತೇನು ಮುತ್ತವ್ರು ಹೇಳ್ತಾ ಇದ್ರು. ಇದು ಸರ್ಕಾರ ಕೊಟ್ಟಿದ್ದು ನಿಮ್ದು ಅಷ್ಟೇ ಅಲ್ಲ, ಭಗವಂತನೇ ಎಲ್ಲ ಇವ್ರಿಗೆ ಕೊಟ್ಟಿದ್ದಾರೆ ಮುತ್ತವ್ರೆ. ನಮ್ಮ ಕುರಾನಲ್ಲಿ ನಾವು ಓದ್ತೇವೆ ಸ್ತ್ರೀ ಶಕ್ತಿ ಬಗ್ಗೆ. ಏನ್ ಸ್ತ್ರೀ ಶಕ್ತಿಯಪ್ಪ ಅಂದ್ರೆ ನಾವು ಸ್ವರ್ಗವನ್ನು ಹುಡುಕ್ತೇವಲ್ಲ ಈ ಲೋಕದಲ್ಲಿ ಆಗ್ತೀವಿ ಅಥವಾ ಪರಲೋಕದಲ್ಲಿ. ಸ್ವರ್ಗ ನಮ್ಮವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಎಲ್ಲಾ ಧರ್ಮದವ್ರು ಹೇಳ್ತಾರೆ. ಸ್ವರ್ಗ ಅಲ್ಲಿ ಹುಡುಕ್ಲಾಕ್ ಹೋಗಬೇಡಪ್ಪ. ಸ್ವರ್ಗ ಎಲ್ಲಾದ್ರೂ ನೀವು ಹುಡುಕ್ಬೇಕಂದ್ರೆ ನಿನ್ನ ತಾಯಿಯ ಪಾದಿನ ಕೆಳಗಡೆನೆ ಸ್ವರ್ಗ ಇದೆ, ಅಲ್ಲೇ ಹುಡುಕಿಕೊಂಡು ನಿನಗೆ ಸ್ವರ್ಗನ ಸಿಕ್ಕಂತ ಹೇಳ್ತದೆ. ತಾಯಿಯ ಪಾದಗಳ ಕೆಳಗೆ, ಮ್ಯಾಲಿಲ್ಲ, ತಾಯಿಯ ಪಾದಗಳ ಕೆಳಗಡೆ ಅಂದ್ರೆ ಸ್ತ್ರೀ ಎಂಬುದನ್ನ ಅಷ್ಟು ದೊಡ್ಡ ಒಂದು ಮಹತ್ವ ಇದೆ ನಿಮಗೆ. ಅದಕ್ಕಾಗಿ ತಾಯಂದಿರಿ ತಾವೆಲ್ಲರೂ ಮುತ್ತರಿದಾಗೆ ನಿಮ್ಮ ಮಕ್ಕಳಿಗೆ ದುಶ್ಚಟಗಳಿಂದ ದೂರಿಕಲಿ. ಮತ್ತೆ ಈ ಪುರಾಣ ಈ ವಚನ ಕಾರ್ಯಕ್ರಮವನ್ನು ಯಾರು ಕೇಳಕ್ ಬಂದಿಲ್ಲ ದಯಮಾಡಿ ಮುಂದಿನ ವರ್ಷ ಅಥವಾ ಇವತ್ತಿನಲ್ಲೇ ಅವರಿಗೂ ಸಹ ಈ ಕೇಳಕ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ಅಂತ ಹೇಳ್ತಾ ನಮ್ಮನ್ನು ಕರೆದಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ, ಅದೇ ರೀತಿ ನಮ್ಮನ್ನು ಸಹ ಈ ಪವಿತ್ರ ರಂಜಾನ್ ಅಂತ ಹಬ್ಬದಲ್ಲಿ ತಮ್ಮ ದರ್ಶನವನ್ನು ಮಾಡ್ಲಿಕ್ಕೆ ಇಲ್ಲಿ ಈಶ್ವರ ಮುತ್ತಿಯವರು ಕರೆಸ್ಕೊಂಡಿದ್ದಕ್ಕೆ ಅವರಿಗೂ ನಾವು ತುಂಬಾ ಹೃದಯದಿಂದ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಮುತ್ತಿಯವರು ಈಗಾಗಲೇ ಸಮಯ ಬಹಳ ಆಗಿದೆ. ತಮ್ಮೆಲ್ಲರಿಗೆ ನಾನು ನನ್ನ ಮಾತನ್ನು ಆಡೋದಕ್ಕಾಗಿ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು ಹೇಳುತ್ತಾ ಶ್ರೀ ಈಶ್ವರಲಿಂಗೇಶ್ವರ ಮಹಾರಾಜ್ ಕಿ ಜಯ. ಹಾಗೆ ಗೋಗಿ ಗ್ರಾಮದ ಪ್ರಮುಖರು ವೀರೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಗುರುಪಾದಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಈಶ್ವರಲಿಂಗೇಶ್ವರ ಮಹಾರಾಜ್ ಕಿ. ಫೋಟೋ ತೆಗಿತಾರೆ.